ಹೆಸರನ್ನು ಒಂದು ಸಲವಾದರೂ ಎತ್ತಬಾರದು. ಅಂದರೆ ಹೇಗೆ ಅವುಗಳ ಬಗ್ಗೆ ಮಾತನಾಡಬಾರ್ದು, ಯೋಚನೆ ಮಾಡಬಾರ್ದು, ಅವುಗಳು ನಿಮ್ಮಲ್ಲಿ ಇರಬಾರದು ಅಂತೇಳಿ. ಅದಕ್ಕೆಲ್ಲ ನೋಡುವಾಗ ಇಂದು ನಾವು ಜಾರತ್ವ ಹೇಗೆ ದೇವರು ಅಸಹ್ಯ ಪಡುತ್ತೆ ಅನ್ನೋದನ್ನು ಅದರ ಬಗ್ಗೆ ಅಪ್ಪಣೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಅಶುದ್ಧತ್ವ ಮತ್ತು ಲೋಭ ಇಲ್ಲಿ ನೋಡುವಾಗ ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ ಕೂಡ ನೋಡುವಾಗ ಇಲ್ಲ ನೋಡ್ತೇವೆ, ಅಶುದ್ಧತ್ವ ಇಲ್ಲವೇ ಲೋಭವಾಗಲಿ. ಇಂಗ್ಲೀಷ್ನಲ್ಲಿ ಅಶುದ್ಧತ್ವ ಆರ್ ಲೋಭ ಅಂತ ಹೇಳ್ತಾನೆ, ಅಲ್ಲಿ ಅನ್ಕ್ಲೀನೆಸ್ ಆರ್ ಕವೆಚಿಯಸ್ನೆಸ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಹೇಳ್ತಾನೆ. ಅಂದರೆ ಇಲ್ಲಿ ಅಶುದ್ಧತ್ವಕ್ಕೂ ಮತ್ತು ಲೋಭ ಅಂದರೆ ದುರಾಶೆ, ಅತಿಯಾಗಿ ನಮ್ಗೆ ಸಿಗಬೇಕಂತ ಹೇಳಿ ಆಶೆ. ಆ ಒಂದು ವಿಷಯ ಎರಡು ಒಂದಕ್ಕೊಂದು ಸಂಬಂಧಪಟ್ಟಿರುತ್ತೆ. ಮತ್ತು ಈ ಎರಡು ವಿಷಯಗಳು ನಾವು ನೋಡ್ತೇವೆ ದೇಹದಿಂದ ಬರೋದಕ್ಕಿಂತ ಹೆಚ್ಚಾಗಿ ನಮ್ಮ ಆತ್ಮ ಪ್ರಾಣದಿಂದ ನಾವು ಮಾಡುತ್ತೇವೆ. ನಮ್ಮ ಮನಸ್ಸು ಅದರಲ್ಲೇ ನೋಡ್ತೇವೆ. ಎಲ್ಲ ನೋಡುವಾಗ ಅಶುದ್ಧತ್ವ ಅಂತ ಕೇವಲ ನಾವು ದೈಹಿಕವಾಗಿ ಶುದ್ಧರಾಗೋದ್ರ ಬಗ್ಗೆ ಹೇಳ್ತಾ ಇಲ್ಲ, ಅಥವಾ ಒಳ್ಳೆ ಉಡುಪುಗಳು, ಶುಭ್ರವಾದಂಥ ಉಡುಪುಗಳು, ಕ್ಲೀನ್ ಆದಂಥ ಉಡುಪುಗಳು ಹಾಕ್ಕೊಳ್ಬೇಕಂತಲ್ಲ. ನಮ್ಗೆ ಹೇಗೆ ನೋಡುವಾಗ ಅನೇಕ ಸಾರಿ ನಮಗೆ ಬಹಳ ಪ್ರಾಮುಖ್ಯವಾಗಿ ಯೋಚನೆ ಚರ್ಚೆಗೆ ಹೋಗ್ಬೇಕಂದ್ರೆ ಮೊದಲೇದಾಗಿ ನಮ್ಗೆ ಯೋಚನೆ ಮಾಡೋದು ಉಡುಪಿನ ಬಗ್ಗೆ. ಉಡುಪು ಎಂಥ ಉಡುಪು ಹಾಕಬೇಕು, ಎಂಥ ಚೆನ್ನಾಗೆಲ್ಲ ಹಾಕಬೇಕು, ಇಸ್ತ್ರಿ ಮಾಡಬೇಕು ಅಥವಾ ಇನ್ನೊಂದು ಮಾಡಬೇಕು, ಬಹಳ ಯೋಚನೆ ಮಾಡ್ತೇವೆ. ಅದ್ರ ಜೊತೆಯಲ್ಲಿ ಅನೇಕರಿಗೆ ಮೇಕಪ್ ಕೂಡ ಉಂಟು. ಆದರೆ ಅವೆಲ್ಲವುಗಳ ಬಗ್ಗೆ ಇಲ್ಲಿ ಹೇಳ್ತಲ್ಲ. ಅಶುದ್ಧತೆ ಅಂತ ನೋಡುವಾಗ ದೈಹಿಕವಾದಂಥ ಅಶುದ್ಧತೆ ಬಗ್ಗೆ ಹೇಳ್ತಾ ಇಲ್ಲ. ಕೇವಲ ನಾವು ಸ್ನಾನ ಮಾಡಿ ಬಂದರೆ ನಾವು ಶುದ್ಧರಾಗ್ತೇವೆ ಆ ಒಂದು ವಿಷಯವೂ ಇದು ಮಾನಸಿಕವಾಗಿ, ಇದು ಹೃದಯದಿಂದ ಬರುವಂಥದ್ದು. ಅದಕ್ಕೆ ನಾವು ನೋಡ್ತೇವೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಪರಿಸರ ಕೂಡ ಮತ್ತಾಯನ ಸುವಾರ್ತೆ 15ನೇದಲ್ಲಿ ಬಂದು ಅವ್ರು ಪ್ರಶ್ನೆ ಮಾಡ್ತಾರೆ, ಏನು ನಿಮ್ಮ ಶಿಷ್ಯರು ಕೈ ತೊಳೆದಿಲ್ಲ, ಕಾಲು ತೊಳೆದಿಲ್ಲ, ಹಾಗೆ ಊಟ ಮಾಡ್ತಾರೆ ಅಂತೇಳಿ. ಇವತ್ತು ಅನೇಕರು ಕ್ಲೀನ್ಲಿನೆಸ್ ಅಂತೇಳಿ ನೋಡುವಾಗ ಅನೇಕ ವಿಷಯಗಳಲ್ಲಿ ಭಾಳ ಕ್ಲೀನ್ ಇರೋಕ್ಕೆ ನೋಡ್ತಾರೆ. ಇದು ಕ್ಲೀನ್ ಇರಬೇಕು, ಅದು ಇರಬೇಕು. ಜನ ಏನು ಅನ್ಕೋತಾರೆ, ಅದಕ್ಕೋಸ್ಕರ ಜೀವಿಸುತ್ತವರು ಭಾಳ ಉಂಟು. ಅದು ಶ್ರೇಷ್ಠರಿಗೆ ಹೊತ್ತಿಗೆ ಅದನ್ನು ಒರೆಸ್ಬೇಕು ಅಥವಾ ಇದನ್ನು ಕ್ಲೀನ್ ಮಾಡಬೇಕು, ಅದು ಇಡಬೇಕು, ಇದು ಭಾಳ. ಅಂದರೆ ಮನಸ್ಸು, ಹೃದಯ ಎಷ್ಟು ಮಟ್ಟಿಗೆ ದೇವರು ಹೇಳ್ತಾನೆ ಅದು ನಿಮ್ಮಲ್ಲಿ ಅಶುದ್ಧತ್ವ ಇರಬೇಕು. ಅಂದರೆ ಬರೀ ಮನೆ ಕ್ಲೀನ್ ಇರಬೇಕು, ಮನೆ ಸುತ್ತಮುತ್ತ ಕ್ಲೀನ್ ಇರಬೇಕು, ರೋಡ್ ಕ್ಲೀನ್ ಇರಬೇಕು, ಅದಲ್ಲ. ಇವತ್ತು ನಮ್ಮ ದೇಶದಲ್ಲಿ ಸ್ವಚ್ಛ ಭಾರತ ಅಂತ ಹೇಳಿ ನೋಡ್ತೇವೆ. ಆದರೆ ಆ ರೀತಿಯ ಸ್ವಚ್ಛತೆ ದೈಹಿಕವಾಗಿ ಹೊರಗಿನ ತೋರಿಕೆಯಲ್ಲಿ ಅವಶ್ಯಕತೆ ಉಂಟು. ಆದರೆ ಹೃದಯವೇ ಒಂದು ವೇಳೆ ಕೆಟ್ಟತನ ತುಂಬಿದ್ರೆ, ಅದಕ್ಕೆ ಮತ್ತೆ ಸುವಾರ್ತೆ 15ನೇದಲ್ಲಿ ಕರ್ತನೆ ಹೇಳ್ತಾನೆ, ಅದನ್ನು ಹೇಳುವಾಗ ನಿಮ್ಮ ಒಳಗೆ ಹೋಗೋದು ನಿಮ್ಮನ್ನು ಹಾಳು ಮಾಡೋಂಥದ್ದಲ್ಲ, ಆದರೆ ಯಾವುದು ನಿಮ್ಮ ಹೃದಯದ ಹೊರಗೆ ಬರುತ್ತೋ ಅದು ಕೆಡಿಸುವಂಥದ್ದಾಗಿದೆ. ಅದರ ಬಗ್ಗೆ ಯೋಚನೆ ಮಾಡ್ರಿ. ಆದರೆ ಅಂದಿಗೂ ಜನರು ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ, ಇಂದಿಗೂ ಅನೇಕರು ಯೋಚನೆ ಮಾಡಲ್ಲ. ಬರೀ ಕೇವಲ ಹೊರಗಿನ ತೋರಿಕೆಲ್ಲ ಭಾಳ. ನಾನು ಅವಾಗಿಂದ ಹೆಂಗೆ ಕಲ್ತೇವೆ, ನಮ್ಮ ಊರಲ್ಲಿ ಹೀಗೆ ಮಾಡ್ತಾರೆ, ನಾವು ಚಿಕ್ಕದಿಂದ ಇದೇ ಕಲ್ತಿದ್ದೇವೆ. ಅನೇಕ ವಿಷಯಗಳು ವ್ಯರ್ಥವಾಗಿವೆ. ಅವುಗಳನ್ನು ಬಿಟ್ಟು ಹೊಸತನ ಕಲಿಯೋದು ಮಾಡಬೇಕು. ನಾನು ಕ್ರಿಸ್ತನ ನಂಬಿದ ಮೇಲೆ ಏನು ಹೊಸತನ ಕಲ್ತಿದ್ದೇನೆ? ಇಲ್ಲ, ಮತ್ತೆ ಅದೇ ಮಾಡ್ತಿದ್ದೆ, ಅದೇ ನೋಡಿದ್ದೆ, ಅದೇ ಬರ್ತದೆ ಅಂತಂದರೆ ಏನು ಹೊಸತನ ಬಂದಿದೆ? ಅನೇಕರಿಗೆ ಕಲಿಯೋದಕ್ಕೆ ಸಿದ್ಧರಿಲ್ಲ. ನಾವು ಅದೇ ಮಾಡ್ತಿದ್ದೇವೆ, ಅದೇ ನಂಬಿದ್ದೇವೆ, ಅದೇ ಇರ್ತಿತ್ತು, ಇದೇ ಆಲೋಚನೆ ಅವಳು. ಆದರೆ ನೋಡ್ತೇವೆ ದೇವರ ವಾಕ್ಯದಲ್ಲಿ ನೋಡುವಾಗ ಹಾಗಲ್ಲ. ಅದರಿಂದ ನಾವು ಏನಂತಾರೆ ಹೊರಗೆ ಬರುವಂಥದ್ದು ಅಥವಾ ಅಶುದ್ಧತ್ವ ಶುದ್ಧ ಅಂತೇಳಿ ನೋಡುವಾಗ ಹೇಗೂ ನೋಡ್ತೇವೆ. ದೇವರು ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರಿಗೆ ಆ ಒಂದು ಶುದ್ಧತ್ವವನ್ನು ಕಲಿಸೋದಕ್ಕೋಸ್ಕರವೇ ಕೆಲವು ಪ್ರಾಣಿ ಪಕ್ಷಿಗಳನ್ನು ಆತನು ಹೇಳ್ತಾರೆ, ಇಂಥವುಗಳು ಶುದ್ಧವಾಗಿರುವಂಥದ್ದು, ಇಂಥದ್ದು ಅಶುದ್ಧವಾಗಿರುತ್ತದೆ. ನಮ್ಮ ಆಹಾರ ಅಂದರೆ ಹೇಗೆ ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಅದರ ಒಂದು ಬೋಧನೆ ನಮಗಿಲ್ಲ. ಆದರೆ ಹಳೆ ಒಡಂಬಡಿಕೆಯಲ್ಲಿ ನಾವು ಸೇವಿಸುವಂಥ ಆಹಾರದ ಬಗ್ಗೆ ಕೂಡ ದೇವರು ಶುದ್ಧ ಅಶುದ್ಧ ಅಂತ ಹೇಳಿದ. ಯಾವುದು ಅಶುದ್ಧವಾಗಿರೋದನ್ನು ನೀವು ನಿಮ್ಮ ಆಹಾರಕ್ಕೆ ಯೋಗ್ಯವಲ್ಲ. ಅಶುದ್ಧವಾಗಿರೋದು ಯಜ್ಞವನ್ನು ಕೂಡ ಸಮರ್ಪಿಸುವ ಹಾಗಿರಲಿಲ್ಲ. ಅಂದರೆ ಅಲ್ಲಿ ದೇವರು ಹಾಗೆ ಹೇಳ್ದ ತಕ್ಷಣ ಅಶುದ್ಧ ಅಂತ ತಕ್ಷಣ ಪ್ರಾಣಿನೇ ಅಶುದ್ಧ ಅಂತ ಹೇಳಿ ಕೆಲವರು ಭಾಳ ಹೇಳ್ತಾರೆ. ನಮಗೆ ಇವತ್ತು ಗೊತ್ತಿರೋ ಪ್ರಕಾರ ಪೋರ್ಕ್ ಬಗ್ಗೆ ಅಥವಾ ಹಂದಿ ಬಗ್ಗೆ ಅನೇಕರು ಹೇಳ್ತಾರೆ, ದೇವರು ಅದು ಭಾಳ ಗಲೀಜಿರುತ್ತೆ, ಅದಕ್ಕೆ ಅಶುದ್ಧ ಅಂತ ಹೇಳಿದಾನೆ. ಎಂದಿಗೂ ಇಲ್ಲ, ದೇವರು ಹಾಗೆ ಹೇಳಿಲ್ಲ. ದೇವರು
ತನ್ನ ಜನರಿಗೆ ಶುದ್ಧ ಅಶುದ್ಧತ್ವ ಕಲಿಸುವುದಕ್ಕೋಸ್ಕರ ಹಾಗೆ ಮಾಡ್ದ. ಹಂದಿ, ನಮಗೆ ಗೊತ್ತು ಹಂದಿ ಏನು ತಿನ್ನುತ್ತೋ ಕೋಳಿ ಕೂಡ ಅದೇ ತಿನ್ನುತ್ತೆ. ಏನು ಕೋಳಿ ಮನೆಗೆ ಬಂದು ಹಾಲು ಕುಡಿಯಲ್ಲ. ಕೋಳಿ ಕೂಡ ಅದೇ ತಿನ್ನೋದು, ಹಂದಿ ಕೂಡ ಅದೇ ತಿನ್ನೋದು. ಆದರೆ ಅವುಗಳ ಸ್ವಭಾವ ಹಂದಿ ಹೇಗೆ ಗಲ್ಲಿಯಲ್ಲಿರ್ತೇವೆ ಅವೆಲ್ಲ ಹೇಳ್ತಾನೆ. ಆದರೆ ನಾವು ಆ ಕೆಲವು ಪ್ರಾಣಿಗಳನ್ನು ನಾವು ತಪ್ಪು ಅಂತ ಹೇಳೋದ್ರ ಮೂಲಕವಾಗಿ ಅದನ್ನು ಉಂಟು ಮಾಡಿರುವಂಥ ಸೃಷ್ಟಿಕರ್ತನನ್ನೇ ನಾವು ತಪ್ಪಿಗಸ್ತರನ್ನಾಗಿ ಮಾಡ್ತೇವೆ. ದೇವರು ಒಂದು ವೇಳೆ ಹಂದಿಗೆ ಉಂಟು ಮಾಡಿರುವ ಆತನ ಯಾರು? ದೇವರೇ. ಹಂದಿಯನ್ನು ಸೃಷ್ಟಿ ಮಾಡುವ ಆತನು, ಕೋಳಿಯನ್ನು ಸೃಷ್ಟಿ ಮಾಡುವ ಆತನು ದೇವರೇ, ನಮ್ಮನ್ನು ಸೃಷ್ಟಿ ಮಾಡುವ ಆತನು ದೇವರೇ. ಹಾಗೆ ದೇವರು ಉಂಟು ಮಾಡುವಾಗ ಅವು ಶುದ್ಧ ಅಶುದ್ಧ ಇದು ಭಾಳ ಗಲೀಜು ಅಂತ ಹೇಳಿಲ್ಲ. ದೇವರೆಲ್ಲವೂ ಉತ್ತಮವಾದಂಥದ್ದನ್ನೇ ಉಂಟು ಮಾಡಿದೆ. ಏನು ಹೇಳ್ತಾನೆ, ಒಂದು ಆದಿಕಾಂಡ ಅಥವಾ ಉತ್ಪತ್ತಿ 1ನೇ ಅಧ್ಯಾಯದಲ್ಲಿ ಎಲ್ಲವನ್ನೂ ಉಂಟು ಮಾಡಿದ ಮೇಲೆ ಅದು ಬಹಳ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಹೊರತು ಇದ್ರಲ್ಲಿ ಸ್ವಲ್ಪ ಕೆಟ್ಟದಿದೆ ಅಂತ ಹೇಳಿಲ್ಲ. 1ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಆದಿಕಾಂಡ ಅಥವಾ ಉತ್ಪತ್ತಿ 1ನೇ ಅಧ್ಯಾಯಕ್ಕೆ ಬರ್ತೇವೆ. 1ನೇ ಅಧ್ಯಾಯಕ್ಕೆ ಬರುವಾಗ ನೋಡ್ತೇವೆ, ಆ 20ನೇ ವರ್ಷದಿಂದ 1ನೇ ಅಧ್ಯಾಯ 20ನೇ ವರ್ಷದ. ಮತ್ತು ದೇವರು ನೀರುಗಳು ಚಲಿಸುವ ಜೀವಜಂತುಗಳನ್ನು ಸಮೃದ್ಧಿಯಾಗಿ ಬರಮಾಡಲಿ, ಮತ್ತು ಭೂಮಿ ಮೇಲೆ ಆಕಾಶದ ವಿಶಾಲದಲ್ಲಿ ಪಕ್ಷಿಗಳು ಹಾರಾಡಲಿ. ಇದಲ್ಲದೆ ತಮ್ಮ ಜಾತಿಯ ಪ್ರಕಾರ ನೀರುಗಳು ಸಮೃದ್ಧಿಯಾಗಿ ಬರಮಾಡಿದ ದೊಡ್ಡ ತಿಮಿಂಗಲಗಳನ್ನು, ಚಲಿಸುವ ಪ್ರತಿಯೊಂದು ಜೀವಜಂತುಗಳನ್ನು ತನ್ನ ಜಾತಿಗನುಸಾರವಾದ ರೆಕ್ಕೆಗಳಿಂದ ಪ್ರತಿಯೊಂದು ಪಕ್ಷಿಯನ್ನು ದೇವರು ಸೃಷ್ಟಿಸಿದನು. ಹೀಗೆ ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಆಗ ದೇವರು ಅವುಗಳನ್ನು ಆಶೀರ್ವದಿಸಿ ಅಭಿವೃದ್ಧಿಯಾಗಿ ಹೆಚ್ಚಿ ಸಮುದ್ರಗಳ ನೀರುಗಳಲ್ಲಿ ತುಂಬಿಕೊಳ್ಳಲಿ, ಮತ್ತು ಪಕ್ಷಿಯು ಭೂಮಿಯಲ್ಲಿ ಹೆಚ್ಚಲಿ ಎಂದು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವಾಗಿ 5ನೇ ದಿನವಾಯಿತು. ಮತ್ತು ದೇವರು ಆಯಾ ಜಾತಿಯ ಜೀವಜಂತುವನ್ನು, ಪಶುವನ್ನು, ಹರಿದಾಡುವ ಕ್ರಿಮಿಯನ್ನು, ತನ್ನ ಜಾತಿಗನುಸಾರವಾದ ಭೂಮೃಗವನ್ನು ಭೂಮಿಯು ಬರಮಾಡಲೆಂದು. ಅದು ಹಾಗೆಯೇ ಆಗಿತ್ತು. ದೇವರು ಅದರ ಜಾತಿಗನುಸಾರವಾಗಿ ಭೂಮೃಗವನ್ನು, ಅವುಗಳ ಜಾತಿಗನುಸಾರವಾಗಿ ಪಶುವನ್ನು, ತನ್ನ ಜಾತಿಗನುಸಾರವಾಗಿ ಭೂಮಿ ಮೇಲೆ ಹರಿದಾಡ ಪ್ರತಿಯೊಂದನ್ನು ಮಾಡಿದನು. ಮತ್ತು ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು ಅಂತೇಳಿ. ಅಲ್ಲಿ ದೇವ್ರು ಹೇಳಿದಾಗ ಎಲ್ಲ ಉಂಟು ಮಾಡಿದ್ರೆ ಸ್ವಲ್ಪ ಕೆಟ್ಟದ್ದು ಮಾಡಿದೆ ಅಂತಲ್ಲ. ದೇವರೆಂದು ಕೆಟ್ಟತನಕ್ಕೆ ಕಾರಣನೇ ಅಲ್ಲ. ದೇವರು ಕೆಟ್ಟದನ್ನು ಸೃಷ್ಟಿಸುವಾತನೇ ಅಲ್ಲ. ದೇವರು ಸುಳ್ಳನ್ನು ಅಥವಾ ಮೋಸವನ್ನು ಸೃಷ್ಟಿಸುವಾತನೇ ಅಲ್ಲ. ಅದಕ್ಕೆ ಮೂಲ ಪುರುಷನಾದಂಥ ಸೈತಾನನ್ನು ಕೂಡ ದೇವರು ಸೃಷ್ಟಿಸಿರುವಂಥವನ್ನೇ ಅಲ್ಲ. ಅಂದರೆ ಸೈತಾನನು ದೇವರು ಲೂಸಿಫರನನ್ನು ದೇವರು ಉಂಟು ಮಾಡಿದನು. ಏನಂತಾರೆ, ಉದಯದ ನಕ್ಷತ್ರವಾದಂಥ ರೀತಿಯಲ್ಲಿ ದೇವದೂತನಾಗಿ ದೇವರು ಈ ಒಂದು ಸೈತಾನಂತ ಇವತ್ತೇನು ಕರೆದ ಆತನ ದೇವರು ಉಂಟು ಮಾಡ್ದ. ಒಳ್ಳೆಯವನಾಗಿ ಉಂಟು ಮಾಡ್ದ, ಎಲ್ಲಕ್ಕಿಂತ ಉತ್ತಮವಾದಂಥ ಸೃಷ್ಟಿಯಾಗಿ ಉಂಟು ಮಾಡ್ದ. ಆದರೆ ತಾನು ಏನಂತಾರೆ ಅಹಂಕಾರದ ನಿಮಿತ್ತ ತಾನು ದೇವರಿಗೆ ವಿರುದ್ಧವಾಗಿ ನಡೆದು ದಂಗೆ ಎದ್ದು ತನ್ನ ಸ್ಥಾನವನ್ನು ಕಳ್ಕೊಂಡ ಸೈತಾನನಾದ. ಸುಳ್ಳಿಗೆ ಎಲ್ಲ ತನ್ನ ದುಷ್ಟತನಕ್ಕೆ ಮೂಲ ಪುರುಷನಾದ. ಅಂದರೆ ದೇವರು ಎಲ್ಲವೂ ಯಾವಾಗಲೂ ಒಳ್ಳೆಯದನ್ನೇ ಮಾಡಿರುತ್ತೆ. ಹೇಗೆ ನಮ್ಮ ಬೋಧನೆ ಅದಲ್ಲ. ಆದರೆ ನಮ್ಮ ಸೇವಿಸುವ ವಿಷಯದಲ್ಲಿ, ಕುಡಿಯುವಂಥದ್ದಾಗಲಿ ತಿನ್ನುವಂಥದ್ದಾಗಲಿ ಎಲ್ಲ ವಿಷಯಗಳಲ್ಲಿಯೂ ನೋಡ್ತೇವೆ ಯಾವುದು ಶುದ್ಧ ಅಶುದ್ಧತ್ವ ಅಂತ ಕಲಿಸ್ದ. ಅಂದರೆ ಇಲ್ಲಿ ನೋಡುವಾಗ ಶುದ್ಧವಾಗಿರುವಂಥದ್ದು ಏನಿದೆಯೋ ಅದು ಅಶುದ್ಧ ಜೊತೆ ಸೇರಿಸಬಾರ್ದು. ನೀವು ದೇವರ ಮಕ್ಕಳಾಗಿದ್ದಾರಲ್ಲ, ದೇವರ ಮಕ್ಕಳಾಗಿದ್ದೆ ಆದರೆ ನೀವು ಇವುಗಳನ್ನು ಸೇರಿಸಿಬೇಡ್ರಿ, ಅವುಗಳನ್ನು ಜೊತೆ ಮಾಡಿಬೇಡ್ರಿ. ನಿಮ್ಮಲ್ಲಿ ಯಾವಾಗಲೂ ಶುದ್ಧ ಯಾವುದು ಅಶುದ್ಧ ಯಾವುದು ನಿಮ್ಮಲ್ಲಿ ಒಂದು ವಿವೇಚನೆ. ಇವತ್ತು ನಮ್ಮಲ್ಲಿ ಅನೇಕರು ಆ ವಿವೇಚನೆ ನಾವು ಕಳ್ಕೊಂಡಿದ್ದೇವೆ. ನಾವು ಏನಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ, ನಾವು ಏನನ್ನು ಹೊಂದಬೇಕು ಅಥವಾ ಏನನ್ನು ಮಾಡಬೇಕು ಅನೇಕ ಸರಿ ನಾವು ಯೋಚನೆ ಅನ್ಯರ ಹಾಗೇನೆ, ಪ್ರತಿಯೊಂದು ಯೋಚನೆ ಅನ್ಯರ ಹಾಗೆ, ಅವಿಶ್ವಾಸಿಗಳ ಹಾಗೆಯೇ ನಾವು ಮಾಡ್ತೇವೆ. ಅವುಗಳಂತೆಯೇ ಇರಬೇಕು, ಅವ್ರ ಹಾಗೆ ಮಾಡ್ಬೇಕು. ಅದೇ ನಮ್ಮನ್ನು ನೋಡ್ತೇವೆ. ಇದು ಯಾಕೆ? ನಮ್ಮಲ್ಲಿ ಶುದ್ಧ ಅಶುದ್ಧ ಬಗ್ಗೆ ನಾವು ಕಳೆದುಕೊಂಡಿದ್ದೇವೆ. ಪ್ರತಿ ಕ್ಷಣ ನಾನು ದೇವರ ಮಗನು ಅನ್ನೋದನ್ನು ಮರೆತು ಹೋಗಿದ್ದೇವೆ.
ಅಥವಾ ಅನೇಕರಿಗೆ ನಂಬಿಕೆ ಇಲ್ಲ, ಸುಮ್ಮನೆ ಹೇಳೋಂಥದ್ದು, ಪ್ರಾರ್ಥನೆ ಮಾಡೋದು, ಏನೆಲ್ಲ ಹೇಳೋಂಥದ್ದು, ಏನೆಲ್ಲ ಮಾಡೋದು. ಏನು ದೇವ್ರ ಮಗನಾಗಿ ಮಗಳಾಗಿ ಏನು ವ್ಯತ್ಯಾಸ ಇದೆ ನಮ್ಮಲ್ಲಿ? ಬೇರೆಯವ್ರ ಹಾಗೆ ದುಃಖ, ಬೇರೆಯವ್ರ ಹಾಗೆ ಆಲೋಚನೆ, ಬೇರೆಯವ್ರ ಹಾಗೆ ಆಸೆ, ಮತ್ತು ಆಸೆನೆಲ್ಲ ದುರಾಸೆ. ಅದಕ್ಕೆಲ್ಲ ಬರುವಾಗ ಅದರ ವ್ಯತ್ಯಾಸ ಇದಕ್ಕೋಸ್ಕರವೇ ದೇವರು ಇಲ್ಲಿ ನಾವು ನೋಡ್ತೇವೆ ಚರ್ಚ್ಗೆ ಹೇಳಿರುವಂಥದ್ದು. ಜೊತೆಲಿ ಆತ ಹೇಳ್ತಿದ್ದಾನೆ, ಯಾವ ಅಶುದ್ಧತ್ವವಾಗಲಿ ಇಲ್ಲವೇ ಲೋಭವಾಗಲಿ, ಅಂದರೆ ಇಂಗ್ಲೀಷಲ್ಲಿ ಆರ್ ಅಂತ ಹೇಳೋದು, ಅಶುದ್ಧತ್ವ ಲೋಭ ಒಂದಕ್ಕೊಂದು ಸಮಾನ ಅನ್ನೋಂಥ ರೀತಿಯಲ್ಲಿ ಹೇಳ್ತೀವಿ. ಅದನ್ನೇ ಹೇಳ್ತಿರೋಂಥದ್ದು. ಹಾಗಿರುವಾಗ ನಾವು ನೋಡ್ತೇವೆ, ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತುಂಟು ಏನಂದರೆ, ದೇವರು ಮೊದಲನೇದಾಗಿ ದೇವರು ಈ ಒಂದು ಆಶೆಯ ಬಗ್ಗೆ ಹೇಳುವಾಗ ದಶಾಂಗಗಳನ್ನು ನೋಡ್ತೇವೆ. ವಿಮೋಚನೆ ಕಾಂಡ ಅಥವಾ ಹೊರಡೋಣ 20ನೇ ಅಧ್ಯಾಯ 17ನೇ ವಚನ, 20ನೇ ಅಧ್ಯಾಯ 17ನೇ ವಚನ. ಹೊರಡೋಣ ಅಥವಾ ವಿಮೋಚನೆ ಕಾಂಡ 20ನೇ ಅಧ್ಯಾಯ 17ನೇ ವಚನ, 20ನೇ ಅಧ್ಯಾಯ 17ನೇ ವಚನ. ನೀನು ನಿನ್ನ ನೆರೆಯವನ ಮನೆಯನ್ನು ಆಶಿಸಬಾರದು, ನೀನು ನಿನ್ನ ನೆರೆಯವನ ಹೆಂಡತಿಯನ್ನು ಆಶಿಸಬಾರದು. ಅವನ ದಾಸನಾಗಲಿ, ಅವನ ದಾಸಿಯನ್ನಾಗಲಿ, ಅವನ ಎತ್ತನ್ನಾಗಲಿ, ಅವನ ಕತ್ತಿಯನ್ನಾಗಲಿ, ನಿನ್ನ ನೆರೆಯವನಿಗೆ ಇರುವ ಯಾವುದನ್ನೂ ಆಶಿಸಬಾರದು ಅಂತ ಹೇಳಿದ್ರು. ಇಲ್ಲ ನೋಡುವಾಗ ಆಶಿಸಬಾರದು ಅಂದರೆ ನೋಡುವಾಗ ಇದು ದೇವರ ವಾಕ್ಯದಲ್ಲಿ ದಶ ಆಜ್ಞೆಗಳಲ್ಲಿ ಹೇಳಿರ್ತದೆ. ಬೇರೆ ಯಾವುದನ್ನು ನೀವು ಆಶಿಸಬಾರದು. ಆದರೆ ನಮ್ಗೆ ಅನೇಕ ಸಾರಿ ಅವುಗಳನ್ನು ಆಸೆ ಮಾಡ್ತೇವೆ, ಮಾಡಲ್ಲ ಅಂಥದ್ದು ಬೇರೆ ವಿಷಯ. ಆದರೆ ಅನೇಕ ಸಾರಿ ಏನಂತಾರೆ, ನಾವು ಮಕ್ಕಳನ್ನು ಮಾತ್ರ ಅಟ್ಲೀಸ್ಟ್ ಹೋಲಿಕೆ ಮಾಡ್ತಿರ್ತೇವೆ. ಬೇರೆಯವ್ರ ಮಕ್ಕಳ ಬಗ್ಗೆ ಇಷ್ಟು ನಾವು ನೋಡ್ತೇವೆ. ನಮ್ಮಲ್ಲೇ ಕೆಲವು ತಂದೆ ತಾಯಿಗಳಿಗೆ ಬೇರೆಯವ್ರ ಮಕ್ಕಳು, ಹುಡುಗ, ಆ ಮಗಳು ಭಾಳ ಬುದ್ಧಿವಂತಳು, ಭಾಳ ಚೆನ್ನಾಗಿದ್ದಾಳೆ, ಎಲ್ಲ ಚೆನ್ನಾಗಿ ನಮ್ಮ ಮಕ್ಕಳು ನೋಡಿ ಏನೂ ಮಾಡಿಲ್ಲ, ನಮ್ಮ ಮಕ್ಕಳು ಹಾಗಿಲ್ಲ. ಬೇರೆ ಮಕ್ಕಳು ಆಸೆ ಪಡ್ತಿಲ್ಲ, ಆದರೆ ಅದರಲ್ಲಿ ನಮ್ಮ ಒಂದು ಏನಂತಾರೆ ಸಂತೋಷ, ಅವ್ರ ಮಕ್ಕಳು ಹೇಗಿರ್ತಾರೆ ಅಂತೇಳಿ. ನಾವು ಮಕ್ಕಳು ಹೇಗಿದ್ದಾರೋ ಅದರ ವಿಷಯದಲ್ಲಿ ನಾವು ಭಾಳ ದುಃಖದಿಂದಿರ್ತೇವೆ. ದೇವರು ನಮಗೆ ಅಂತಂಥ ಒಂದು ಸಂತಾನ ಕೊಟ್ಟಿರುವಾಗ ಕೆಲವರನ್ನು ನಾವು ಏನಂದರೆ ಉತ್ತಮವಂಥ ಮಕ್ಕಳನ್ನು ಹೊಂದ್ಬೋದು, ಕೆಲವರು ಉತ್ತಮ ಇರಲಿಕ್ಕಿಲ್ಲ. ಆದರೆ ನಮಗೆ ದೇವರು ಆ ಜವಾಬ್ದಾರಿಯಲ್ಲಿ ದೇವರಿಗೆ ನಂಬಿಗಸ್ತರಾಗಿ ನಡೆದುಕೊಳ್ಳುವಂತೆ ಮಾಡಿದ್ದಾರೆ. ನಮ್ಮಲ್ಲಿ ಅನೇಕರಿಗೆ ಮಕ್ಕಳು ಕುರುಡರಾಗಿ ಹುಟ್ಟಿ ಬಂದಿರುವಂಥ ನೋಡ್ತೇವೆ, ಅಥವಾ ದೊಡ್ಡವರಾಗಿ ಕೆಲವರು ಕಣ್ಣು ಕಳ್ಕೊಂಡಿದ್ದಾರೆ. ಯಾರೋ ನಮ್ಮ ಸ್ನೇಹಿತರ ಕುಟುಂಬದಲ್ಲಿ ನಾವು ನೋಡಿದೆವು, 10-11 ವರ್ಷ ಬೆಳೆದ ಮೇಲೆ ಅವರು ದೃಷ್ಟಿಹೀನರಾಗಿದ್ದಾರೆ. ಹಾಗಂಥೇಳಿ ಆ ತಂದೆ ತಾಯಿಗಳು ಮಕ್ಕಳನ್ನು ತ್ಯಜಿಸಿಲ್ಲ, ಅಥವಾ ಮಕ್ಕಳ ಬಗ್ಗೆ ಅವರು ಏನಂತಾರೆ ಹೇಸಿಗೆ ಪಡಲ್ಲ. ಅವರು ಮತ್ತು ಅನೇಕ ಸಾರಿ ವಿಶ್ವಾಸಿಗಳು ಹಾಗೆ ಮಾಡಲ್ಲ. ಆದರೆ ವಿಶ್ವಾಸಿಗಳು ಅಂತ ಹೇಳುವಂಥ ನಾವು ನಮ್ಮ ಮಕ್ಕಳ ಬಗ್ಗೆ ನಮಗೆ ತೃಪ್ತಿ ಇಲ್ಲ. ಬೇರೆಯವ್ರ ಮಕ್ಕಳು ಅಂದರೆ ಅವರು ಭಾಳ ಚೆನ್ನಾಗಿದ್ದಾರೆ, ಅವರು ಏನೆಲ್ಲ ಮಾಡಿದ್ದಾರೆ, ಭಾಳ ಸಂತೋಷ. ನಮಗಾದರೂ ದೇವರು ಹಾಗಿಲ್ಲ. ನಮ್ಮ ಮಕ್ಕಳಿಗೆ ದೇವರೆಲ್ಲ ಉತ್ತಮವಾದಂಥ ಏನಂತಾರೆ ಅಂಗಾಂಗಗಳಿಂದ ಎಲ್ಲ ರೀತಿ ಮಾಡಿದಾಗ ನಾವು ಹೇಗೂ ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಭಿನ್ನರಾಗಿದ್ದಾರೆ. ಬಲವಂತರಾಗಿರ್ಬೋದು, ಕೆಲವರು ಬಲಹೀನರಾಗಿರ್ಬೋದು. ಆದರೆ ನಾವು ಏನಂತಾರೆ ಅದರಿಂದ ನಾವು ತೃಪ್ತಿಯಿಂದ ನಾವು ಜೀವಿಸಬೇಕಾಗಿದೆ. ಅನೇಕ ನಮ್ಮ ಕುಟುಂಬದಲ್ಲಿ ನೋಡ್ತೇವೆ, ನಮ್ಮ ಕುಟುಂಬದಲ್ಲಿ ಒಬ್ಬ ಮಗಳು ಏನಂತಾರೆ ಭಾಳ ಗಿಡ್ಡವಾಗಿದ್ದಾಳೆ, ಡಾರ್ಫ್ ಅಂತ ಹೇಳ್ತೇವಲ್ಲ, ಬೆಳೆದಿಲ್ಲ, ಚಿಕ್ಕವಳು, ಇನ್ನೂ ಅಷ್ಟೇ ಹೈಟ್ ಬೆಳೆದಿಲ್ಲ. ಅವರು ತಂದೆ ತಾಯಿಗಳು ಎಷ್ಟು ಮಟ್ಟಿಗೆ ಅದಕ್ಕೆ ದುಃಖ ಪಡಬೇಕಾ, ದೇವರಿಗೆ ಕಂಪ್ಲೇಂಟ್ ಮಾಡಬೇಕಾ, ದೇವ್ರ ಮೇಲೆ ಗುಣಗಬೇಕಾ? ನಮ್ಮ ನೋಡು ಬೇರೆಯವ್ರ ಮಗಳು ಎಷ್ಟು ಉದ್ದ ಆದಳು, ನಮ್ಮ ಮಗಳು ಇಷ್ಟೇ ಇದ್ದಾಳೆ ಅಂತ ಹೇಳಿ ಅಂಥ ಭಾವನೆ ನಮ್ಮಲ್ಲಿ ಇಲ್ಲ. ಆದರೆ ನಮ್ಮಲ್ಲಿ ಕೆಲವರಿಗೆ ಬರೋದು ಭಾಳ ಕಷ್ಟ. ಅದೆಲ್ಲ ಅದಿದ್ರೂ ಪರವಾಗಿಲ್ಲ, ನಾವು ಸ್ವಲ್ಪ ಏನಾರ ಮಾಡಬೇಕಲ್ಲ, ಚಿಂತೆ ಮಾಡೋಕ್ಕೆ ಒಂದು ಕಾರಣ ಬೇಕು ನಮಗೆ. ಇದನ್ನು ನಾವು ಹುಡುಕ್ತಾ ಇರ್ತೇವೆ. ಆದರೆ ನೋಡ್ತೇವೆ, ಇವುಗಳು ನಾವು ಯಾವಾಗ ಬೇರೆದನ್ನು ಹೊಗಳುತ್ತೇವೋ, ಬೇರೆದನ್ನು ಆಸೆ ಪಡ್ತೇವೋ, ಆವಾಗ ಬೇರೆದನ್ನು ಹೊಗಳುತ್ತೇವೋ ಅದ್ರ ಹಿಂದೆ ನೋಡ್ತೇವೆ ನಾವು ಬೇರೆದನ್ನು ಆಸೆ ಪಡ್ತಿದ್ದೇವೆ. ಅದನ್ನು ಇಲ್ಲಿ ದೇವರು ತನ್ನ ವಾಕ್ಯದಲ್ಲಿ ಮೊದಲೇ ಹೇಳಿದಾನೆ, ಅದು ಏನಂತಾರೆ ಸರಿಯಿಲ್ಲ ಅಂತ ಹೇಳಿ.
ಆದರೆ ನಾವು ಹೀಗೆ ಅನೇಕ ವಿಷಯಗಳನ್ನು ನಾವು ನೋಡ್ತೇವೆ. ಅವುಗಳು ಏನಂತಾರೆ ನಮ್ಮಲ್ಲಿ ಇರುವಂಥದ್ದು ಸರಿಯಿಲ್ಲ ಅಂತ ಹೇಳುವಾಗ ನೋಡ್ತೇವೆ. ಕೆಲವು ವಚನಗಳು ನೋಡ್ತೇವೆ, ಜ್ಞಾನೋಕ್ತಿಗಳು ಅಥವಾ 15ನೇ ಅಧ್ಯಾಯ 16ನೇ ವಚನ, ಜ್ಞಾನೋಕ್ತಿಗಳು. ಸಾಮತಿ ಅಂತ ಹೇಳಿದ ಪುಸ್ತಕ ನೋಡ್ತೇವೆ, ಸಾಮತಿಗಳು 15ನೇ ಅಧ್ಯಾಯ 16ನೇ ವಚನ, ಸಾಮತಿ ಅಥವಾ ಜ್ಞಾನೋಕ್ತಿ 15ನೇ ಅಧ್ಯಾಯ 16ನೇ ವಚನ. ಕಳವಳದಿಂದ ಕೂಡಿದ ದೊಡ್ಡ ಸಂಪತ್ತಿಗಿಂತ ಕರ್ತನ ಭಯದಿಂದ ಕೂಡಿದ ಸ್ವಲ್ಪವೇ ಉತ್ತಮವಾಗಿದೆ. ಕಳವಳದಿಂದ ಕೂಡಿದಂಥ ದೊಡ್ಡ ಸಂಪತ್ತಿಗಿಂತ, ನಾವು ಅನೇಕ ದಿವಸಗಳಲ್ಲಿ ನೋಡಿದ್ದೇವೆ. ಒಬ್ಬ ಐಶ್ವರ್ಯ ಅಂತ ಅನೇಕ ಅಂದರೆ ಒಂದು ಸುಮಾರು 50 ವರ್ಷದ ಹಿಂದೆ ಆತನ ಅಮೆರಿಕದಲ್ಲಿ ಐಶ್ವರ್ಯ ಅಂತ ಮೊದಲನೇ ಐಶ್ವರ್ಯವಂತರಲ್ಲಿ ಮೊದಲನೇ ಲಿಸ್ಟ್ನಲ್ಲಿದ್ದು. ಆತನ ದಿವಸ ರಾತ್ರಿ ಮಲ್ತಾನೆ ಇರಲಿಲ್ಲಂತೆ. ಯಾಕಂದರೆ ಹೇಳ್ತಾರಲ್ಲ, ಕಳವಳದಿಂದ ಕೂಡಿರುವಂಥ ಸಂಪತ್ತು, ಎಲ್ಲಿ ಏನಾಗುತ್ತೋ ಯಾವಾಗಲೂ ಅದೇ ಆತನು ಅವನಿಗೆಲ್ಲವನ್ನು ಏನಂತಾರೆ. ಇವತ್ತು ಕೂಡ ಅನೇಕರು ಮಾಡ್ತಾರೆ ಚಾರಿಟಿ ಅಂತ ಹೇಳಿ, ಡೊನೇಷನ್ ಅಂತ ಹೇಳ್ತಾರಲ್ಲ. ಆದರೆ ಆತನ ಇರುವಂಥದ್ದೆಲ್ಲವನ್ನು ಡೊನೇಷನ್ ಮಾಡೋದಂತೆ. ಮಾಡಿದ ದಿವಸ ಅವನು ಭಾಳ ಆರಾಮವಾಗಿ ಶಾಂತವಾಗಿ ಅದನ್ನು ನಿದ್ರೆ ಮಾಡೋದು. ಅದನ್ನ ಹೇಳ್ದ ಎಷ್ಟೋ ವರ್ಷಗಳ ನಂತರ ಇವತ್ತು ನಾನು ಒಳ್ಳೆಯ ನಿದ್ರೆಯನ್ನು ಮಾಡಿದ್ದೇನೆ. ಯಾಕೆ? ಆತನಿಗೆ ಆ ಒಂದು ಸಂಪತ್ತಿದ್ದರೂ ಕೂಡ ಕಳವಳ. ಆದರೆ ಇಲ್ಲಿ ನಮ್ಮ ಪ್ರಾಬ್ಲಮ್ ಇರುತ್ತೆ ಅನೇಕರಿಗೆ ಏನಿದ್ರೆ, ಸಂಪತ್ತು ಇಲ್ಲ ಆದರೆ ಸಂಪತ್ತು ಹೊಂದಬೇಕಂತ ಕಳವಳ ಅನೇಕರಿಗೆ. ನಮಗಿರುವಂಥದ್ರಲ್ಲಿ ಇಲ್ಲದೇ ಇರಬೇಕನ್ನೋಂಥದ್ದಲ್ಲ. ಲೂಕ 12:15 ನೋಡ್ತೇವೆ. ಲೂಕನ ಸುವಾರ್ತೆ 12ನೇ ಅಧ್ಯಾಯ 15ನೇ ವಚನ. ಲೂಕ 12:15. ಇದರಲ್ಲಿ ಆತನವರಿಗೆ ಜಾಗೃತೆಯಾಗಿದ್ದು ಲೋಭಕ್ಕೆ ಎಚ್ಚರವಾಗಿರಲಿ. ಯಾಕಂದರೆ ಒಬ್ಬ ಮನುಷ್ಯನಿಗೆ ಸಮೃದ್ಧಿಯಾದ ಆಸ್ತಿಯು ಅವನಿಗೆ ಜೀವಾಧಾರವಲ್ಲ ಅಂತ. ಇವತ್ತು ನಾವೇನು ಹೇಳ್ತೇವೆ, ಜೀವಾಧಾರ ಇದು ಬೇಕು ಅದು ಬೇಕು, ಅದಕ್ಕೆ ನನಗೆ ಫಸ್ಟ್ ಆಸೆ ಇದೆ, ಅದಕ್ಕೆ ಬದಲಾಗಿ ಏನೇನೋ ಅದಕ್ಕೆ ಬೇರೆ ಹೆಸರುಗಳು ಕಟ್ಟೋದು, ಬೇರೆ ಉದಾಹರಣೆಗಳು ಹೇಳ್ತೇವೆ. ಆದರೆ ಅದು ನಮ್ಮ ಜೀವಾಧಾರಕ್ಕೆ ಅಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ನಮಗೆ ಜೀವಾಧಾರ ದೇವರೇ. ಆತನ ಮೇಲೆ ಇರಬೇಕಂತ ದೇವರು ನಮ್ಗೆ ಹಾಗೆ ಕೆಲವು ಸಂಗತಿಗಳು ಕೊಟ್ಟಿರಬೇಕು. ಆದರೆ ನಮಗೆ ಅದರಲ್ಲಿ ಇಷ್ಟ ಅಲ್ಲ. ಅದೆಲ್ಲಿಗೆ ನಡೆಸುತ್ತೆ? ಅಶುದ್ಧತ್ವ, ಲೋಭ, ಅಶುದ್ಧತ್ವ. ಅದು ಏನಂದರೆ ಕೆಟ್ಟ ಆಲೋಚನೆ. ಅದು ದೇವ್ರ ಮುಂದೆ ಅದೇ ಅಶುದ್ಧತ್ವ ಅಂತ ಹೇಳ್ತಾನೆ. ಫಿಲಿಪಿ 4:11 ನೋಡ್ತೇವೆ. ಫಿಲಿಪಿಯವರಿಗೆ 4ನೇ ಅಧ್ಯಾಯ 11ನೇ ವಚನ. ಫಿಲಿಪಿಯವರಿಗೆ 4ನೇ ಅಧ್ಯಾಯ 11ನೇ ವಚನ. ಕೊರತೆಯಲ್ಲಿದ್ದೇನೆಂದು ನಾನು ಇದನ್ನು ಹೇಳೋದಿಲ್ಲ, ನಾನಂತೂ ಇದ್ದ ಸ್ಥಿತಿಯಲ್ಲೇ ಸಂತುಷ್ಟನಾಗಿರೋದನ್ನು ಕಲಿತುಕೊಂಡಿದ್ದೇನೆ. ಇದು ನಾವು ಕಲಿಯೋದು ಬೇಡ. ನಮ್ಗೆ ಅನೇಕ ವಿಷಯ ಕಲಿಯೋದಕ್ಕೆ ಬೇಕು. ಅದು ಕಲಿಬೇಕು, ಇದು ಕಲಿಬೇಕು, ಅದು ತಿಳ್ಕೊಬೇಕು. ಭಾಳ ರಾತ್ರಿ ಆಗೋಲ್ಲ ಏನಾರೋ ಕಲಿಬೇಕಂತ ನಾವು ಯಾವುದ್ರಲ್ಲಿದ್ದೇವೆ ಅದರಲ್ಲಿ ಪೌಲನೇ ಹೇಳ್ತಿದ್ದಾನೆ. ಅಂದರೆ ಏನು ಹೇಳ್ತಾನೆ, ಪೌಲ ಬೇರೆ, ಅವರೆಲ್ಲ ಬೇರೆ. ನಾವು ಇವತ್ತಿದ್ದೇವಲ್ಲ, ನಾವು ಹಿಂಗೆ ಮಾಡಬೇಕು, ನಮ್ಗೆ ಇದಿರಬೇಕು, ನಮ್ಗೆ ಅದಿರಬೇಕು ಅಂತ. ಅದೇ ದೇವರ ಮಕ್ಕಳಾಗಿದ್ದರೆ ಪೌಲನ್ನು ನಾವು ಕೆಲವು ದಿವಸಗಳಲ್ಲಿ ನೋಡಿದೆ. 1 Corinthians 11 ಪ್ರಕಾರ, ನಾನು ಕರ್ತನಾದ ಯೇಸು ಕ್ರಿಸ್ತನನ್ನು ಅನುಸರಿಸುವಂತೆ ನನ್ನನ್ನು ನೀವು ಅನುಸರಿಸ್ರಿ, ಮತ್ತು ಆತನ ಅನುಸರಿಸಿದ್ರೆ ಇನ್ಯಾರನ್ನು ಅನುಸರಿಸ್ತೀರಿ. ಇನ್ಯಾರನ್ನು ಅನುಸರಿಸ್ತಿದ್ರೆ ಅವರು ಅದನ್ನೇ ಕಲಿಸ್ತಾ ಇರ್ತಾರೆ, ಅದನ್ನೇ ನಾವು ಹುಡುಕ್ತಾ ಇರ್ತೇವೆ. ಅದಕ್ಕೆ ಇಂಥ ಅನೇಕ ವಿಷಯಗಳು ಇಲ್ಲಿ ಹೇಳ್ತಿರೋ ನೋಡ್ತೇವೆ. ಅಂದರೆ ಬೇರೆಯವರಿಗೆ ಅನೇಕ ವಿಷಯಗಳು ಹೇಳಿದಾಗ ಏನಂದರೆ, ಎಲ್ಲ ನೋಡುವಾಗ ಬೇರೆಯವರ ವಚನ ಕಾಣದಲ್ಲಿ ಇತರರ ಎತ್ತು ಕತ್ತೆಗಳನ್ನು ನೀವು ಆಸೆ ಮಾಡಬಾರ್ದು ಅಂತ ಹೇಳಿದಾಗ, ಎತ್ತು ಕತ್ತೆಗಳ ಬಗ್ಗೆ ವಾಕ್ಯ ಏನು ಹೇಳ್ತೇವೆ? 2 ಥೆಸಲೋನಿಕ 1ನೇ ಅಧ್ಯಾಯ 5-6 ನೋಡ್ತೇವೆ. 2 ಥೆಸಲೋನಿಕ 5ನೇ ಅಧ್ಯಾಯ, ಕ್ಷಮಿಸ್ರಿ, 2 ಥೆಸಲೋನಿಕ 1ನೇ ಅಧ್ಯಾಯ 5-6. 2 ಥೆಸಲೋನಿಕ 1ನೇ ಅಧ್ಯಾಯ 5-6. ನೀವು ಯಾವುದಕ್ಕಾಗಿ ಶ್ರಮ ಪಡುತ್ತೀರೋ ದೇವರ ಆ ರಾಜ್ಯಕ್ಕೆ ನೀವು ಯೋಗ್ಯರಿಂದ ನಡೆಸಲ್ಪಡುವಂತೆ ದೇವರ ನೀತಿಯುಳ್ಳ ತೀರ್ಪಿಗೆ ಅದು ಸ್ಪಷ್ಟವಾದ ನಿದರ್ಶನವಾಗಿದೆ. ನಿಮ್ಮನ್ನು ಸಂಕಟಪಡಿಸುವವರಿಗೆ ಪ್ರತಿಯಾಗಿ ಸಂಕಟಪಡಿಸುವುದು, ಕರ್ತನಾದ ಯೇಸು ತನ್ನ ಬಲವುಳ್ಳ ದೂತರೊಂದಿಗೆ ಸ್ವರ್ಗದಿಂದ ಪ್ರತ್ಯಕ್ಷನಾಗುವಾಗ ಸಂಕಟ ಪಡುವವರಾದ ನಿಮಗೆ ನಮ್ಮೊಡನೆ ಉಪಶಮನ ಮಾಡುವುದು,
ಆತನು ಕರ್ತನಾದ ಯೇಸು ದೇವರನ್ನೇದವರಿಗೆ ಮತ್ತು ಕರ್ತನ ಯೇಸು ಕ್ರಿಸ್ತನ ಸುವಾರ್ತೆಗೆ ವಿಧೇಯರಾಗದವರಿಗೆ ಉರಿಯುವ ಬೆಂಕಿ ಮೂಲಕ ಪ್ರತಿಕಾರ ಮಾಡುವುದು ದೇವರಿಗೆ ನ್ಯಾಯವಾಗಿದೆ. ದೇವರು ಒಂದು ಕಾಲ ಇಟ್ಟು ದೇವರೊಂದು ನೀತಿ ನ್ಯಾಯ ತೀರ್ಪು ಅಂತಿದ್ದಾನೆ. ಮುಂದೆ ಅದು ಖಂಡಿತವಾಗಿದೆ. ಅದು ಯಾರಿಗೆ ಮಾತು ನಂಬಿಕೆ ಇಲ್ಲ ಅವ್ರು ಮುಂದೆ ಏನಾಗಲಿ, ಇವತ್ತು ನಮಗೆ ಬೇಕು, ಇದಾಗಬೇಕು. ಆದರೆ ಇವತ್ತು ಸಂಕಟ ಕಾಲದಲ್ಲಿದ್ದೇವಾ, ಖಂಡಿತವಾಗಲೂ ದೇವರು ಮುಂದೆ ನಮಗೆ ಅದನ್ನು ಕೊಡ್ತಾರೆ. ಒಂದು ಉದಾಹರಣೆ ನೋಡ್ತೇವೆ. 1 ಅರಸುಗಳು 21ನೇ ಅಧ್ಯಾಯ 1-6 ವಚನಗಳು. 1 ಅರಸುಗಳು 21ನೇ ಅಧ್ಯಾಯ 1 ಅರಸುಗಳು 21ನೇ ಅಧ್ಯಾಯ 1 ಅರಸುಗಳು 21ನೇ ಅಧ್ಯಾಯ. ಅದರಲ್ಲಿ ಬೇಕಿರೋ ಒಂದು ಸರಿ ಓದೋಣ, ಏನು ಪ್ರಾಬ್ಲಮ್ ಇಲ್ಲ. 1 ಅರಸುಗಳು 21ನೇ ಅಧ್ಯಾಯ 1ನೇ ವಚನ ಓದ್ತೇನೆ. ಇವುಗಳ ತರುವಾಯ ಏನಾಯ್ತಂದರೆ, ಇಸ್ರೇಲಲ್ಲಿ ಸಮಾರ್ಯದ ಅರಸನಾದ ಅಹಾಬನ ಅರಮನೆಯ ಬಳಿಯಲ್ಲಿ ಇಸ್ರೇಲನಾದ ನಾಬೋತನಿಗೆ ಒಂದು ದ್ರಾಕ್ಷಿ ತೋಟವಿತ್ತು. ಮತ್ತು ಅಹಾಬನು ನಾಬೋತನಿಗೆ, ನಿನ್ನ ದ್ರಾಕ್ಷಿ ತೋಟವು ನನ್ನ ಮನೆಯ ಬಳಿಯಲ್ಲಿರುವುದರಿಂದ ಅದು ನನಗೆ ಪಲ್ಯದ ತೋಟವಾಗುವ ಹಾಗೆ ಅದನ್ನು ನನಗೆ ಕೊಡು. ನಾನು ಅದಕ್ಕೆ ಬದಲಾಗಿ ಅದಕ್ಕಿಂತ ಒಳ್ಳೆಯ ದ್ರಾಕ್ಷಿ ತೋಟವನ್ನು ನನಗೆ ಕೊಡುವೆ. ಇಲ್ಲವೇ ನಿನ್ನ ಕಣ್ಣುಗಳಿಗೆ ಒಳ್ಳೆಯದಾಗಿದ್ದರೆ ಹಣದಲ್ಲಿ ಅದರ ಬೆಲೆಯನ್ನು ಕೊಡುವೆನು ಅನ್ನೋನು. ಆದರೆ ನಾಬೋತನ ಅಹಾಬನಿಗೆ, ನಾನು ನನ್ನ ಪಿತೃಗಳ ಬಾಧ್ಯತೆ ನಿನಗೆ ಕೊಡುವುದನ್ನು ಕರ್ತನು ನನಗೆ ದೂರವಾಗಿ ಮಾಡಲಿ ಅನ್ನೋನು. ನಾನು ನನ್ನ ಪಿತೃಗಳ ಬಾಧ್ಯತೆ ನಿನಗೆ ಕೊಡೋದಿಲ್ಲವೆಂದು ಇಸ್ರೇಲಾದ ನಾಬೋತನು ಹೇಳಿದ ಮಾತಿಗೋಸ್ಕರ ಅಹಾಬನು ವ್ಯಸನದಿಂದಲೂ ಕೋಪದಿಂದಲೂ ತನ್ನ ಮನೆಗೆ ಬಂದು ಮಂಚದ ಮೇಲೆ ಮಲಗಿ ತನ್ನ ಮುಖವನ್ನು ತಿರುಗಿಸಿಕೊಂಡು ರೊಟ್ಟಿ ತಿನ್ನದೇ ಇದ್ದನು. ಆಗ ಅವನ ಹೆಂಡತಿಯಾದ ಇಸಬೇಲಳು ಅವನ ಬಳಿಗೆ ಬಂದು ಅವನಿಗೆ, ನೀನು ರೊಟ್ಟಿ ತಿನ್ನದ ಹಾಗೆ ನಿನ್ನ ಪ್ರಾಣ ವ್ಯಸನ ಉಳ್ಳವದಾಗಿರುವುದೇನು ಅಂತ ಹೇಳಿದರು. ನೋಡ್ತೇವೆ, ಅನೇಕರು ಇವತ್ತು ಅದೇ ಮಾಡ್ತಾರೆ. ನಮ್ಮಲ್ಲಿ ಕೂಡ ನೋಡ್ತೇವೆ. ಅವತ್ತು ರೊಟ್ಟಿ ತಿನ್ನಲ್ಲ, ಜಗಳ ಅಥವಾ ಅಸಮಾಧಾನ, ನಿದ್ರೆನಿಲ್ಲ. ಯಾಕಂದರೆ ಇದು ಬೇಕು, ಇದು ಬೇಕು 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 ಬೇಕು. ಇಲ್ಲಿ ಅಹಾಬನು ಅರಸನಾಗಿದ್ದಾನೆ. ಆದರೆ ಅವನ ಆಸೆ, ಅವನ ದುರಾಸೆ ಒಬ್ಬ ಬಡವನ ಮೇಲೆ ಬಿದ್ದಿದೆ. ಅವನಿಗೆ ಬೇಕಾದೆಲ್ಲ ಉಂಟು. ಆದರೆ ಇಲ್ಲಿ ಮಾತನ್ನು ಒಳ್ಳೇದೇ ಹೇಳ್ತಾನೆ, ನಿನಗೆ ಒಳ್ಳೆಯ ದ್ರಾಕ್ಷಿ ತೋಟ ಕೊಡ್ತೇನೆ ಅಥವಾ ಬೇಕಂತ ಹಣ ಕೊಡ್ತೇನೆ, ಅಥವಾ ಇಲ್ಲಿ ಅದು ಬರೋದಿಲ್ಲ ಆದರೆ ಬೇಕಾದ್ರೆ ಡಬಲ್ ಕೊಡ್ತೇನೆ ಅಂತ. ಅದೇ ನಮ್ಮ ಕೆಲವರಿಗೆ ಮೇಲೆ ಆಸೆ. ಅದ್ರ ಮೇಲೆ ಆಸೆ ಅಂದರೆ ನಾವು ಇಲ್ಲಿ ನಾವು ಹೇಳೋದ ಪ್ರಕಾರ ನಾವೇನು ಬೇರೆಯವ್ರದ್ದು ಆಸೆ ಮಾಡ್ತೇವೆ ಅಂತ ಹೇಳ್ತೇವೆ. ಅಲ್ಲ, ನಾವು ಬೇರೆಯವ್ರದ್ದು ಆಸೆ ಮಾಡಲ್ಲ. ಆದರೆ ಬೇರೆಯವ್ರು ನೋಡುವಾಗ ಅವರಂತೆ ನಾವು ಇರಬೇಕು, ಅದೇ ಆಸೆ. ಅವ್ರಿಗೆ ಎಷ್ಟಿದೆ ಅಲ್ಲ, ನಮಗೂ ಹಾಗಾಗಬೇಕು, ಅದೇ ಆಸೆ, ಅದೇ ದುರಾಸೆ. ನಾಬೋತನು ಅದನ್ನೇ ಬಯಸಿಲ್ಲ. ಮತ್ತು ಅಷ್ಟೇ ಅಲ್ಲ, ಮುಂದೆ ಆಗಿರೋದಿಲ್ಲ. ಆಕೆ ಏನು ಮಾಡ್ತಾಳೆ, ಅವನ ಹೆಂಡತಿ ಹಾಕ್ತೀನಲ್ಲ ಅಂದ್ರೆ ಅವ್ನು ಹೇಳ್ತಾನೆ 6 ನಿಮಿಷದಲ್ಲಿ, ಅವನು ಅವಳಿಗೆ, ಯಾಕಂದರೆ ನಾನು ಇಸ್ರೇಲನ ನಾಬೋತನ ಸಂಗಡ ಮಾತನಾಡಿ ನಿನ್ನ ದ್ರಾಕ್ಷಿ ತೋಟವನ್ನು ನನಗೆ ಕ್ರಯಕ್ಕೆ ಕೊಡು, ಇಲ್ಲವೇ ನಿನಗೆ ಮನಸ್ಸಿದ್ದರೆ ಅದಕ್ಕೆ ಬದಲಾಗಿ ಬೇರೆ ದ್ರಾಕ್ಷಿ ತೋಟವನ್ನು ಕೊಡಲೆಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನನ್ನ ದ್ರಾಕ್ಷಿ ತೋಟವನ್ನು ಕೊಡೋದಿಲ್ಲ ಅಂದನು ಅಂತ ಹೇಳಿದರು. ಆಗ ಅವನ ಹೆಂಡತಿ ಇಸಬೇಲಳು ಅವರಿಗೆ, ನೀನು ಈಗ ಇಸ್ರೇಲ್ ರಾಜನು ಆಳುತ್ತಾ ಇದ್ದೀಯೋ, ಎದ್ದು ರೊಟ್ಟಿ ತಿನ್ನು, ನಿನ್ನ ಹೃದಯ ಸಂತೋಷವಾಗಿದೆ. ನಾನೇ ಇಸ್ರೇಲಾದ ನಾಬೋತನ ದ್ರಾಕ್ಷಿ ತೋಟವನ್ನು ನಿನಗೆ ಕೊಡುವೆನು ಅನ್ನುವುದರಿಂದಾಗಿ. ಮನೆಯಲ್ಲಿ ಇಂಥವ್ರು ಒಬ್ಬರು ಇದ್ರೆ ಭಾಳ ಚೆನ್ನಾಗಿರುತ್ತೆ. ಏನೋ ನಿನ್ನ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡಿಬಿಡ್ತೇನೆ, ಏನು ನೀನು ಹೇಳ್ತಾರೆ, ನೀನೇನು ಅರಸನಾಗಿದ್ದಿ ಏನಾಗಿದ್ದಿ. ಇವತ್ತು ಹೇಳ್ತಾರಲ್ಲ, ನಮಗಿರುವಂಥದ್ದೆಲ್ಲವೂ ಪ್ರಶ್ನೆ ಮಾಡ್ತಾರೆ ಕೆಲವರು. ನೀವು ಗಂಡಸಾಗಿದ್ದರೆ, ನಿಮ್ಗೆ ಬುದ್ಧಿ ಇದ್ದರೆ, ನಿಮ್ಗೆ ಇದ್ದರೆ ಅದಿದ್ದರೆ ಹಿಂಗೆ ಮಾಡಬೇಕಿತ್ತು. ಇಲ್ಲ, ಏನು ಮಾಡೋದಾಗಿದ್ದೇವ ಇಲ್ಲೇ ಇರುವಾಗ. ಇಲ್ಲಿ ಯಾಕೆ ಹೇಳ್ಬೋದಿದೆ, ಅರಸನಾಗಿದ್ದಿ ಹೇಳೋದು ಒಳ್ಳೆಯ ಮಾತು. ಅಂದರೆ ಅರಸನಾಗಿದ್ದಿ ಸಾಕಿರೋದೆಲ್ಲ ತೃಪ್ತಿ ಕೊಡೋದು ಹೇಳಿದ್ರೆ ಎಷ್ಟು ಚೆನ್ನಾಗಿತ್ತು. ಅದಕ್ಕೆ ಹಾಗೆ ಹೇಳಲಿಲ್ಲ. ಅರಸನಾಗಿದ್ದಿ ಏನಾಗಿದೆ, ಈ ರೀತಿ ಯೋಚನೆ ಮಾಡ್ತೇವೆ, ಎದ್ದು ಸಂತೋಷ ಪಡೋ. ಏನಕ್ಕೆ ಇರೋದ್ರಲ್ಲಿ ಸಂತೋಷ ಪಡೋದು ಹೇಳ್ದಲ್ಲ, ನಾನು ಇದಕ್ಕೆ ತೆಗೆಸ್ಕೊಡ್ತೇನೆ. ಇಂಥ ಗಂಡ ಅಥವಾ ಇಂಥ ಹೆಂಡತಿ, ಇಂಥ ಮಕ್ಕಳಿದ್ರೆ ಸಾಕು ನಮಗೆ. ನಾವು ಯಾಕಂದ್ರೆ ಅಂಥವ್ರನ್ನು ನಾವು ಬಯಸ್ತೇವೆ. ಇವತ್ತು ಲೋಕನೇ ಆಗಿದೆ. ಇವತ್ತು ಮತ್ತೆ ಕ್ರಿಸ್ತ ವಿಶ್ವಾಸಿಗಳು ತಿಳ್ಕೊಂಡು ಅಂಥದ್ದೇ ಯೋಚನೆ ಮಾಡ್ತೇವೆ. ನನ್ನ ಗಂಡನಾಗಲಿ, ನನ್ನ ಹೆಂಡತಿ ಆಗಲಿ, ನಮ್ಮ ಮಕ್ಕಳಾಗಲಿ ಇಂಥ ಮಾತುಗಳಾಗಲಿ, ಇಂಥದನ್ನು ಮಾಡಿದ್ರೆ ನಾವು ಹೇಳ್ತೇವೆ, ಹೆಮ್ಮೆ ಪಡ್ತೇವೆ. ಅವು ಭಾಳ ಒಳ್ಳೆಯವ್ರು, ಭಾಳ ಬುದ್ಧಿ, ಒಳ್ಳೆ ಜ್ಞಾನ ದೇವರಿಗೆ. ದೇವರು ಭಾಳ ಆಶೀರ್ವಿಸ್ತಾರೆ ಅಂತ ಹೇಳ್ತಾರೆ. ದೇವರ ಆಶೀರ್ವಾದ ಅಲ್ಲದ್ರಲ್ಲಿ 7 ವರ್ಷ ನೋಡ್ತೇವೆ. ಆಗ ಅವನ ಹೆಂಡತಿ ಅವನಿಗೆ,
ನೀನು ಓಕೆ 8ನೇ ವಚನ. ಹೀಗೆ ಅವಳು ಅಹಾಬನ ಹೆಸರಲ್ಲಿ ಪತ್ರಗಳನ್ನು ಬರೆದು ಅವುಗಳಿಗೆ ಅವನ ಮುದ್ರೆ ಹಾಕಿ ಆ ಪತ್ರಗಳು ನಾಬೋತ ಸಂಗಡ ಅವನ ಪಟ್ಟಣವಾಸಿಗಳ ಹಿರಿಯರಿಗೂ ಗೌರವಿಸಲು ಕಳಿಸಿದಳು. ಅವಳ ಪತ್ರಗಳಲ್ಲಿ, ನೀವು ಉಪವಾಸವನ್ನು ಪ್ರಕಟ ಮಾಡಿ ನಾಬೋತನ ಜನಗಳಿಗೆ ಎತ್ತರ ಸ್ಥಳಗಳನ್ನು ನಿಲ್ಲಿಸಿ ನೀನು ದೇವರನ್ನು ಅರಸನನ್ನು ದೂಷಿಸಿದೆ ಎಂದು ಅವನಿಗೆ ವಿರೋಧವಾಗಿ ಸಾಕ್ಷಿ ಹೇಳಲು ಅವನ ಮುಂದೆ ಬೆಲಿಯಾಳನ ಮಕ್ಕಳಾದ ಇಬ್ಬರು ಮನುಷ್ಯರನ್ನು ನಿಲ್ಲಿಸಿದೆ. ತರುವಾಯ ಅದನ್ನು ಹೊರಗೆ ತೆಗೆದುಕೊಂಡು ಹೋಗಿ ಅವನು ಸಾಯುವ ಹಾಗೆ ಕಲ್ಲೆಸೆದೆ ಎಂದು ಬಂದಿದ್ದರು. ಆಗ ಅವನ ಪಟ್ಟಣದ ಮನುಷ್ಯರು ಅವನ ಪಟ್ಟಣದ ನಿವಾಸಿಗಳಾದ ಹಿರಿಯರು ಗೌರವಿಸಿದರು. ಇಸಬೇಲರು ಅವರಿಗೆ ಕಳಿಸಿದ ಪ್ರಕಾರವು ಅವಳು ಅವರ ಬಳಿಗೆ ಕಳಿಸಿದ ಪತ್ರಗಳಲ್ಲಿ ಬರೆದ ಪ್ರಕಾರವೂ ಮಾಡಿದರು. ಅವರು ಉಪವಾಸವನ್ನು ಪ್ರಕಟ ಮಾಡಿ ನಾಬೋತನನ್ನು ಜನರೊಳಗೆ ಎತ್ತರ ಸ್ಥಳದಲ್ಲಿ ಹೆಸರು. ಆಗ ಬೆಲೆಯಾಳ ಮಕ್ಕಳಾದ ಇಬ್ಬರು ಮನುಷ್ಯರು ಬಂದು ಅವನಿಗೆ ಎದುರಾಗಿ ಕುಳಿತುಕೊಂಡರು. ಈ ಬೆಲೆಯಾಳ ಮನುಷ್ಯರು ಜನರ ಸಮ್ಮುಖದಲ್ಲಿ ನಾಬೋತಿಗೆ ವಿರೋಧವಾಗಿ, ಈ ನಾಬೋತನು ದೇವರನ್ನು ಅರಸನನ್ನು ದೂಷಿಸಿದ್ದಾನೆಂದು ಸಾಕಿದರು. ಆಗ ಅವನನ್ನು ಪಟ್ಟಣದ ಹೊರಗೆ ತೆಗೆದುಕೊಂಡು ಹೋಗಿ ಅವನು ಸಾಯುವ ಹಾಗೆ ಅವರು ಅವನಿಗೆ ಕಲ್ಲಿಸಿದರು ಮತ್ತು ಅವನು ಸತ್ತನು. ಅವರು ಇಸಬೇಲರಿಗೆ ನಾಬೋತನು ಕಲ್ಲಿಸಲ್ಪಟ್ಟು ಸತ್ತನೆಂದು ಹೇಳಿ ಕಳಿಸಿದರು. ನಾಬೋತನು ಕಲ್ಲಿಸಲ್ಪಟ್ಟು ಸತ್ತದನೆಂದು ಇಸಬೇಲರು ಕೇಳಿದಾಗ ಅವಳು ಅಹಾಬನಿಗೆ, ನೀನಿದ್ದು ಇಸ್ರಾಯೇಲಿನ ನಾಬೋತನು ಬೆಲೆ ಕೊಡಲು ಸಮ್ಮತಿಸದಿದ್ದ ದ್ರಾಕ್ಷಿ ತೋಟವನ್ನು ಸ್ವಾಧೀನ ಮಾಡಿಕೊ, ಯಾಕಂದರೆ ನಾಬೋತನು ಜೀವದಿಂದ ಇಲ್ಲ ಸತ್ತಿದ್ದಾನೆಂದರು. ನಾಬೋತನು ಸತ್ತನೆಂದು ಅವನಿಗೆ ಕೇಳಿದಾಗ ಅವನೆಂದು ಇಸ್ರಾಯೇಲ್ ನಾಬೋತನ ದ್ರಾಕ್ಷಿ ತೋಟವನ್ನು ಸ್ವಾಧೀನ ಮಾಡಿಕೊಳ್ಳಲು ಹೋದನು. ಇದೆಷ್ಟು ಏನಂತಾರೆ ದುಃಖಕರವಾದ ವ್ಯಸನಕರವಾದ ಸಂಗತಿ. ಇದು ಇವತ್ತಿಗೂ ನಡೆಯುತ್ತಿದೆ. ಇವತ್ತಿಗೂ ನಮ್ಮ ಅಕ್ಕಪಕ್ಕದಲ್ಲಿ, ನಮ್ಮ ಊರಲ್ಲಿ, ನಮ್ಮ ಬೆಂಗಳೂರು ಪಟ್ಟಣದಲ್ಲಿ ಇಂಥವುಗಳೇ ನಡೀತಿದೆ. ಇಲ್ಲಿಗಲ್ ಪ್ರಾಪರ್ಟಿ ಮಾಡೋದು, ಪ್ರಾಪರ್ಟಿ ಏನಂತಾರೆ ವಶಪಡಿಸ್ಕೊಳ್ಳೋದು, ಅಕ್ರಮವಾಗಿ ತಮ್ಮದಾಗಿ ಮಾಡ್ಕೊಳ್ಳೋದು. ಮತ್ತು ಇಲ್ಲಿ ನೋಡ್ತೇವೆ, ಅದಕ್ಕೆ ಸಾಕ್ಷಿ ಕೊಡೋಕೆ ಏನು ಮಾಡೋದು, ದೇವರಿಗೂ ಅರಸನಿಗೂ ಇವನು ವಿರೋಧವಾಗಿ ಮಾಡಿದ್ದಾನೆ, ದ್ರೋಹ ಮಾತಾಡಿದ್ದಾನೆ, ಸಾಕ್ಷಿ ಕೂಡ ಮಾಡೋದು. ದೇವರು ಅನೇಕ ಸಾರಿ ಇಂಥವುಗಳನ್ನು ಅನುಮತಿ ಕೊಡ್ತಾನೆ. ದೇವರು ನಾವು ಬಯಸುವ ಪ್ರಕಾರ ಅಥವಾ ನಾವಾಗಲೇ ಒಂದು ತಿಳಿದು ಬಂದು ಅದ್ಭುತ ಮಾಡಿ ಅವರನ್ನು ರಕ್ಷಿಸಬೇಕು ನಾವು ಬಯಸ್ತೇವೆ. ಇಲ್ಲ, ನಾಬೋತನು ಸತ್ತು ಹೋದ ಆಯಿತು. ಆದರೆ ದೇವರು ಹೇಳಿದಂಥ ಮಾತು 17ನೇ ವಚನ ನೋಡ್ತೇವೆ. 17ನೇ ವಚನ. ಆಗ ಕರ್ತನ ವಾಕ್ಯವು ತಿಷ್ಬೀನಾದ ಎಲಿಯನಿಗೆ ಉಂಟಾಯಿತು, ನೀನೆದ್ದು ಸಮಾರ್ಯದಲ್ಲಿರುವ ಇಸ್ರಾಯೇಲಿನ ಅರಸನಾದ ಅಹಾಬನೆದುರಾಗಿ ಹೋಗು, ಅವನು ನಾಬೋತನ ದ್ರಾಕ್ಷಿ ತೋಟದಲ್ಲಿದ್ದಾನೆ, ಅದನ್ನು ಸ್ವಾಧೀನ ಮಾಡಿಕೊಳ್ಳಲಿಕ್ಕೆ ಹೋಗಿದ್ದಾನೆ. ನೀನು ಅವನಿಗೆ, ನೀನು ಕೊಂದು ಹಾಕಿ ಸ್ವಾಧೀನ ಮಾಡಿಕೊಂಡಿಯಲ್ಲ, ಆದ್ದರಿಂದ ನಾಯಿಗಳು ನಾಬೋತನ ರಕ್ತವನ್ನು ನೆಕ್ಕಿದ ಸ್ಥಳದಲ್ಲೇ ನಿನ್ನ ರಕ್ತವನ್ನು ನಿಶ್ಚಯವಾಗಿ ನೆಕ್ಕುವೆಂದು ಕರ್ತನು ಹೇಳುತ್ತಾನೆ. ಆಗ ಅಹಾಬನ ಎಲಿಯನಿಗೆ, ನನ್ನ ಶತ್ರುವೇ, ನೀನು ನನ್ನನ್ನು ಕಂಡುಕೊಂಡಿಯಾದನು. ಅದಕ್ಕೆ ಅವನು, ಕಂಡುಕೊಂಡೆನು, ನೀನು ಕರ್ತನ ದೃಷ್ಟಿಯಲ್ಲಿ ಕೆಟ್ಟದನ್ನು ಮಾಡುವಂತೆ ನಿನ್ನನ್ನು ಮಾರಿಕೊಂಡದರಿಂದ ಇಗೋ ನಾನು ನಿನ್ನ ಮೇಲೆ ಕೇಡನ್ನು ಬರಮಾಡಿ ನಿನ್ನ ಸಂತತಿಯನ್ನು ತೆಗೆದುಹಾಕಿ ಅಹಾಬನಿಗೆ ಒಬ್ಬ ಗಂಡಸಾದರೂ ಇಸ್ರಾಯೇಲಿನಲ್ಲಿ ಬಚ್ಚಿಡಲ್ಪಡುವನಾದರೂ ಉಳಿದವನಾದರೂ ಎಲ್ಲ ಹಾಗೆ ತೆಗೆದು ಹಾಕಿಬಿಡುವನು. ಅಹಾಬನ ಸಂತಾನವನ್ನೇ ದೇವರು ನಿರ್ಮೂಲ ಮಾಡೋದು, ನಿರ್ನಾಮ ಮಾಡೋದು. ಅದನ್ನೇ ಇವತ್ತು ನಮ್ಮ ಕೀರ್ತನೆಗಳಲ್ಲಿ ಕೂಡ ಓದಿದೆ. ನಮ್ಮ ಕೀರ್ತನೆ 49ನೇ ಅಧ್ಯಾಯದಲ್ಲ ನೋಡುವಾಗ 10ನೇ ವರ್ಷ ನೋಡಿದೆವು. ಯಾಕಂದರೆ ಜ್ಞಾನಿಗಳು ಮತ್ತು ಸತ್ತು ಹುಚ್ಚನು ಪಶು ಪ್ರಾಣಿಯು ಕೂಡ ನಾಶವಾಗಿ ಬೇರೊಬ್ಬನಿಗೆ ತಮ್ಮ ಆಸ್ತಿಯನ್ನು ಬಿಡುವುದನ್ನು ಅವನು ನೋಡುತ್ತಾನೆ. ತಮ್ಮ ಮನೆಗಳು ಎಂದೆಂದಿಗೂ ತಮ್ಮ ನಿವಾಸಗಳು ತಲತಲಾಂತರಕ್ಕಿರಬೇಕೆಂದು ಯೋಚಿಸಿ ಭೂಮಿಗಳಿಗೆ ತಮ್ಮ ಹೆಸರುಗಳನ್ನು ಇಡುತ್ತಾರೆ. ಇದು ಇವತ್ತು ಲೋಕದಲ್ಲಿ ನಮಗೆ ಎಲ್ಲರಿಗೂ ಚೆನ್ನಾಗಿರುತ್ತೆ. ಒಂದು ಬಿಲ್ಡಿಂಗ್ ಕಟ್ಸಿದ್ರೆ ಅದ್ರ ಮೇಲೆ ಹೆಸರು ಇಡಬೇಕು, ಭೂಮಿ ಇದ್ರೆ ಏನು ಹೆಸರು ಇಡಬೇಕು. ಅನೇಕರು ಇವತ್ತು ಲೇಔಟ್ಗಳು ಮಾಡಿದ್ದಾರೆ, ಲೇಔಟ್ಗಳ ಹೆಸರು, ಊರಿನ ಹೆಸರು, ಎಲ್ಲರೂ ಪ್ರಮುಖರ ಹೆಸರು ನೋಡ್ತೇವೆ. ಅದೇನಂತೆ ಅವೆಲ್ಲವೂ ಹೋಗುತ್ತೆ. ಅದನ್ನೇ ಹೇಳ್ತಾನೆ 12ನೇ ವಚನದಲ್ಲಿ. ಆದಾಗ್ಯೂ ಮನುಷ್ಯನು ತನ್ನ ಘನತೆಯಲ್ಲಿ ಇರದೆ ಮಡಿದು ಹೋಗುವ ಪಶುಗಳಿಗೆ ಸಮಾನವಾಗಿದ್ದಾನೆ. ಈ ಯೋಚನೆ ಮಾತ್ರ ಪಶುವಾಗಿ ಯೋಚನೆ ಮಾಡ್ತೇವೆ, ಪಶುವಿನಂತೆ ಯೋಚನೆ ಮಾಡಿದ್ದಾರೆ. ನಮ್ಮದನ್ನು ತಿಳ್ಕೊತೇವೆ, ನಾವು ಬುದ್ಧಿವಂತರಾಗಿ ಜ್ಞಾನಿಗಳಾಗಿ ಯೋಚನೆ ಮಾಡ್ತಿದ್ದೇವೆ. ಆದರೆ ಎಲ್ಲ 13ನೇ ವಚನ. ಅವರ ಈ ಮಾರ್ಗವು ಅವರ ಹುಚ್ಚುತನವಾಗಿದೆ, ಆದರೆ ಅವರ ಸಂತಾನದವರ ಮಾತುಗಳನ್ನು ಮೆಚ್ಚುತ್ತಾರೆ. ಅವರ ಸಂತಾನದವರ ಮಾತುಗಳನ್ನು ಮೆಚ್ಚುತ್ತಾರೆ, ಅವರೆಲ್ಲ ಮಾಡ್ತಾರೆ. ಆದರೆ ಹುಚ್ಚುತನಾಗಿದೆ.
ಅಂದರೆ ಇಲ್ಲಿ ಏನಂತಾರೆ, ಇದು ನಮಗೆ ಬೇಕಾಗಿರೋದು. ನಾವು ಒಂದು ತಿಮೋತಿ 6ನೇ ಅಧ್ಯಾಯ 6ನೇ ವಚನ ನೋಡ್ತೇವೆ. 1 ತಿಮೋತಿ 6ನೇ ಅಧ್ಯಾಯ 6ನೇ ವಚನ. 1 ತಿಮೋತಿ 6ನೇ ಅಧ್ಯಾಯ 6ರಿಂದ ಕೆಲವು ವಚನ ನೋಡ್ತೇವೆ. 1 ತಿಮೋತಿ 6ನೇ ಅಧ್ಯಾಯ 6ನೇ ವಚನ. ಆದರೆ ಸಂತುಷ್ಟ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ಇಲ್ಲಿ ನೋಡುವಾಗ ಭಕ್ತಿ ಇದೆ ಅಂತ ಎಲ್ಲರೂ ಹೇಳ್ತೇವೆ, ಭಕ್ತಿ ಅಂತೇಳಿ. ಆದಷ್ಟು ಪ್ರಾರ್ಥನೆಯಲ್ಲಿ, ಹಾಡುವುದರಲ್ಲಿ, ಬೇರೆ ಬೇರೆ ವಿಷಯದಲ್ಲಿ ಭಾಳ ಆಸಕ್ತಿ ತೋರಿಸ್ತೇವೆ. ಅದೆಲ್ಲ ಮಾಡಬೇಕು, ಅದೆಲ್ಲ ನಾವು ಹಾಗಿದ್ದೆ ಹೇಗಿದೆ ಅಂತ ಒಳ್ಳೆಯದೇ. ಆದರೆ ಅದು ಒಂದು ವೇಳೆ ಸಂತುಷ್ಟ ಸಹಿತವಾದ ಭಕ್ತಿ ಇದೆ ಅಂದರೆ ವ್ಯರ್ಥ. ನಮ್ಮಲ್ಲಿ ಅನೇಕರಿಗೆ ಉಂಟಾದರೆ ಸಂತುಷ್ಟತೆ ಅನ್ನೋಂಥದ್ದಿಲ್ಲ, ನಾವು ಅವಾಗ ನೋಡ್ತೇವೆ. ಅದಕ್ಕೆಲ್ಲ ನೋಡುವಾಗ 6ನೇ ವಚನ ಹೇಳ್ತಾನೆ, ಆದರೆ ಸಂತುಷ್ಟ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ಯಾಕಂದರೆ ನಾವು ಲೋಕದೊಳಗೆ ಏನೂ ತೆಗೆದುಕೊಂಡು ಬರಲಿಲ್ಲ ಅವರಷ್ಟೇ, ನಿಶ್ಚಯವಾಗಿ ಅದರೊಳಗಿಂದ ಏನೂ ತೆಗೆದುಕೊಂಡು ಹೋಗಲಾರೆವು. ಆದ್ದರಿಂದ ವಸ್ತ್ರ ಉಳ್ಳವರಾಗಿ ಅವುಗಳಿಂದ ತೃಪ್ತರಾಗಿರೋಣ. ಆದರೆ ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ಶೋಧನೆಯಲ್ಲಿಯೂ ಗುರಿಯಲ್ಲಿ ಸಿಕ್ಕಿಕೊಂಡು ಅನೇಕ ಬುದ್ಧಿಹೀನತೆ ಮತ್ತು ಹಾನಿಕರವಾದ ದುರಾಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತವೆ. ಹಣದ ಪ್ರೀತಿಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ನಂಬಿಕೆಯನ್ನು ತಪ್ಪಿ ಹೋಗಿ ಅನೇಕ ದುಃಖಗಳಿಂದ ತಮ್ಮನ್ನು ತಾವೇ ತಿಳಿಸಿಕೊಳ್ಳುತ್ತಾರೆ. ದೇವರ ಮನುಷ್ಯನೇ, ಏನಾದರೂ ಇವುಗಳಿಂದ ದೂರ ಓಡಿ ಹೋಗು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ತಾಳ್ಮೆ, ಸಾತ್ವಿಕತ್ವ ಇವುಗಳನ್ನು ಅನುಸರಿಸು. ಅಂದರೆ ಈ ಒಂದು ಆಸೆ, ದುರಾಸೆ ಅಲ್ಲಿಗೆ ನಮ್ಮನ್ನು ನಡೆಸ್ತದೆ. ಅದರಿಂದ ದೂರವಾಗುವುದಕ್ಕೋಸ್ಕರವೇ ಕರ್ತನು ಕರೀತಾನೆ. 1 ಥೆಸಲೋನಿಕ 5ನೇ ಅಧ್ಯಾಯ 18ನೇ ವಚನ. 1 ಥೆಸಲೋನಿಕ 5ನೇ ಅಧ್ಯಾಯ 18ನೇ ವಚನ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಯಾಕಂದರೆ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿರುವ ದೇವರ ಚಿತ್ತವಾಗಿದೆ. ಇಷ್ಟು ಮಾಡಿದ್ರೆ ನಮಗೆ ಭಾಳ ಇರ್ತದೆ, ಶಾಂತಿ ಸಮಾಧಾನ ಇರುತ್ತೆ. ಇಲ್ಲಿ ಹೋದ್ರೆ ಏನಾಗಿದೆ, ಇವುಗಳನ್ನೇ ನಾವು ಆಶಿಸೋದ್ರಿಂದ, ನಮಗೆ ನಿದ್ದೆ ಅಲ್ಲ. ಕೊಲಸೆಯವರಿಗೆ 3ನೇ ಅಧ್ಯಾಯ 5ನೇ ವಚನ ನೋಡಿಬಿಡೋಣ. ಕೊಲಸೆಯವರಿಗೆ 3ನೇ ಅಧ್ಯಾಯ 5ನೇ ವಚನ. ಕೊಲಸೆಯವರಿಗೆ 3ನೇ ಅಧ್ಯಾಯ 5ನೇ ವಚನ. ಆದ್ದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವನೆಗಳನ್ನು, ಅಂದರೆ ಜಾರತ್ವ, ಅಶುದ್ಧತ್ವ, ಮೋಹ, ದುರಾಶೆ, ವಿಗ್ರಹಧನೆ ಆಗಿರುವ ಲೋಭ ಇವುಗಳನ್ನು ಸಾಯಿಸಿರಿ. ಕೊನೆಗೆ ಬರುವಾಗ ವಿಗ್ರಹಾರಾಧನೆಯಾಗಿರುವ ಲೋಭ, ಇಲ್ಲಿ ಎಫೆಸ 5 ನೋಡಿದೇನು, ಅಶುದ್ಧತ್ವ ಇಲ್ಲವೇ ಲೋಭ. ಇಲ್ಲಿ ಕೂಡ ಲೋಭಕ್ಕೆ ವಿಗ್ರಹಾರಾಧನೆ. ದೇವರು ಹಳೆ ಒಡಂಬಡಿಕೆಯಲ್ಲಿ ವಿಗ್ರಹಾರಾಧನೆಯನ್ನು ಬಹಳ ಆಸೆಪಟ್ಟರು. ದೇವರು ಆ ವಿಗ್ರಹಾರಾಧನೆ ಕೋಪಗಳು. ವಿಗ್ರಹಾರಾಧನೆಗೋಸ್ಕರವೇ ದೇವರು ಇಸ್ರಾಯೇಲನ್ನು ಶಪಿಸಿದನು. ದೇವರು ಇಸ್ರಾಯೇಲ ವಿಗ್ರಹಾರಾಧನೆಗೋಸ್ಕರವೇ ದೇವರು ಇತರ ಅರಸಗಳಿಂದ ಅವರನ್ನು ದಂಡಿಸಿದನು, ಅವರನ್ನು ಚದುರಿಸಿದನು. ದೇಶವನ್ನು ಬಿಟ್ಟು ಭೂಲೋಕದಲ್ಲೆಲ್ಲ ಅವರು ಚದುರಿ ಹೋದರು. ವಿಗ್ರಹಾರಾಧನೆಯನ್ನು ಅತಿಯಾಗಿ ತಿರಸ್ಕರಿಸುವ ದೇವರು ನಮ್ಮ ದೇವರಾಗಿದ್ದಾರೆ. ವಿಶ್ವಾಸಿಗಳಾಗಿ ನಾವು ಮಾಡುತ್ತೆ ಅದನ್ನು ನೋಡುವಾಗ ವಿಗ್ರಹಾರಾಧನೆಯಾಗಿರುವ ಲೋಭ, ನಮಗೆ ಅದು ಆಸೆ, ಇದು ಬೇಕು, ಅದು ಬೇಕು, ಅದು ಬೇಕು. ನನಗೇನೋಗುತ್ತೆ, ಅನೇಕ ಪ್ರಾಬ್ಲಮ್ ಇದೆ. ಯಾಕೋ ನಿದ್ರೆನೇ ಬರಲ್ಲ. ಇದು ಭಾಳ ಜನ ನೋಡ್ತೇವೆ. ರಾತ್ರಿ ಅಂದರೆ ನಿದ್ರೆ ಬರಲ್ಲ, ಮನುಷ್ಯ ನಿದ್ದೆ ಬಂತು ಅಂತ ಮಾಡ್ತೇವೆ. ವಯಸ್ಸಾದರೆ ನಿದ್ರೆನೇ ಬರಲ್ಲ. ಏನಿದೆ ಕಾಯಿಲೆ ಇದೆ, ಏನು ಪ್ರಾಬ್ಲಮ್ ಇದೆ, ನಮ್ಮ ಮನಸ್ಸಿನ ಪ್ರಾಬ್ಲಮ್. ಇಲ್ಲೇ ಇರುವಂಥದ್ದು ಆಸೆ ಪಡ್ತಿದೆ ಭಾಳ, ಅದು ಬೇಕು ಬೇಕು ಬೇಕು. ಅದನ್ನೇ ಇದ್ದುದರಲ್ಲಿ ಸಂತೃಪ್ತನಾಗಿರುವಂಥದ್ದು ಕಲ್ತಿದೆ. ಇದೇ ಸಂತುಷ್ಟಕರವಾದಂಥ ಭಕ್ತಿಯೇ ದೊಡ್ಡ ಲಾಭ. ಇದನ್ನ ಮಾಡ್ತಾ ಹೋಗ್ತೇವೆ. ಯಾಕೋ ನಿದ್ದೆ ಬರಲ್ಲ, ಇದಕ್ಕೇನು ದೊಡ್ಡದಾಗಿ ಹುಡ್ಕೊಂಥದ್ದು. ಮತ್ತು ಯಾರೋ ಡಾಕ್ಟ್ರ್ ಹತ್ರ ಹೋಗಿ ಡಯಾಗ್ನೋಸ್ ಮಾಡಿ ಅದೆಲ್ಲ ಮಾಡಿ ಅದಕ್ಕೆ BP ಹಿಂಗಿದೆ, ಇದು ಹಿಂಗಿದೆ, ಅದೆಲ್ಲ ಮೆಡಿಸಿನ್ ತಗೊಳ್ಳೋದು ಇವತ್ತೆಲ್ಲ ಮಾಮೂಲಿ ಇದೆ. ಅವೆಲ್ಲ ಮಾಡ್ತಾರೆ. ಆದರೆ ಅವೆಲ್ಲವುಗಳು ಭಾಳ ಮೊದಲಿನ ಪ್ರಾಥಮಿಕ ಹಂತದಲ್ಲಿ ನಾವು ತಪ್ಪಿಸೋ ಸಾಧ್ಯತೆ ಉಂಟು. ಏನಂದರೆ ನಾವು ಒಂದು ವೇಳೆ ನಾವಿರೋದ್ರಲ್ಲಿ ತೃಪ್ತರಾಗಿರೋದು ನಾವು ಕಲಿತಿದ್ದೆ. ಆದರೆ ನಾಳಿದಂಥದ್ದು ನಮ್ಗೆ ಗೊತ್ತಿಲ್ಲ.
ಹಾಗೂ ದೇವರು ಏನಂತಾರೆ ನಡೆಸುವಾತನೇ ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರಾಗಿದ್ದೀರಿ. ದೇವರು ನಮಗೆ ಹೇಳುವಂಥ ಮಾತು ಅದನ್ನು ತಿಳ್ಕೊಂಡ್ರೆ ನಾವು ಸಾಧ್ಯ. ನಿದ್ದೆ ಬರ್ತಿಲ್ಲ, ರಾತ್ರಿ ಬರ್ತಿಲ್ಲ ಅಂದರೆ ಪರಲೋಕವೇ ನನ್ನ ದೇಶ ಹಾಡಾಡೋಣ, ಸುಂದರವಾದಂಥ ಮನೆಯಲ್ಲಿ ಹಾಡುಂಟು ಅದು ಹಾಡಾಡೋಣ, ಅದು ಬರಲ್ಲ ನಮ್ಮ ಯೋಚನೆ. ಮತ್ತು ಅದಕ್ಕೆ ಯೋಚನೆ ಮಾಡ್ತೇವೆ, ಮತ್ತೆ ಯಾಕೆ ನಿದ್ರೆ ಬರ್ತಿಲ್ಲ, ಯಾಕೆ ನಿದ್ರೆ ಬರ್ತಿಲ್ಲ, ಏನು ಅದರಲ್ಲಿ ನಿದ್ರೆ ಬರೋದು, ಏನು ದೊಡ್ಡ ಮಾತಿಲ್ಲ. ಇದು ಸಿಂಪಲ್ ವಿಷಯ, ಇದು ಸರಳವಾಗಿರುತ್ತೆ. ಆದರೆ ನಾವು ಅಂದರೆ ಅನೇಕ ಸರಿ ನಮಗೆ ನಮ್ಮ ಶಕ್ತಿ ಮೀರಿ ಅನೇಕ ವಿಷಯಗಳಿರುವಾಗ ನಾವುಗಳನ್ನು ಅವುಗಳ ಬಗ್ಗೆ ಯೋಚನೆ ಮಾಡಿ ನಮ್ಮ ದೈಹಿಕ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಇದನ್ನು ನಾವು ದೇವರಿಗೆ ಒಪ್ಪಿಸಿಕೊಟ್ರೆ ದೇವರು ಅದಕ್ಕೆ ಹೇಳ್ತಾನೆ, ನೀವು ನಿಮ್ಮ ಚಿಂತಾಭಾರವನ್ನು ನನ್ನ ಮೇಲೆ ಹಾಕಿ, ನಾನು ನಿಮಗೋಸ್ಕರ ಚಿಂತಿಸ್ತೇನೆ. ದೇವರು ಚಿಂತಿಸ್ತಾನೆ. ಮತ್ತು ಅದನ್ನು ಯಾವಾಗ ನಾವು ನೋಡ್ತೇವೆ, ಯಾವಾಗ ಮಾಡಿದ್ದೇವ, ಈ ಲೋಕದಲ್ಲಿಯೇ ಈ ಆಯುಷ್ಯದಲ್ಲಿ ನಾವು ಮಾಡಬೇಕಾಗಿದೆ. ಮುಂದೆ ಪರಲೋಕಕ್ಕೆ ಹೋದ್ಮೇಲೆ ಮಾಡಬೇಕಾಗಿದೆ. ಪರಲೋಕಕ್ಕೆ ಹೋಗ್ತೇವೆ, ಅನಂತ ಅಷ್ಟು ಭರವಸೆ ಇದ್ರೆ ಈ ಲೋಕದಲ್ಲಿ ಅಷ್ಟಾದ್ರೂ ನಾವು ಮಾಡಬೇಕಾಗಿದೆ. ನಮ್ಮ ಚಿಂತಾ ಭಾರವನ್ನು, ನಮಗಿರುವಂಥ ಟೆನ್ಷನ್ಗಳು, ನಮಗಿರುವಂಥ ಯಾವುದೇ ರೀತಿಯ ಸಮಸ್ಯೆಗಳು ಮತ್ತು ಅನೇಕ ವಿಷಯಗಳು ನಾವು ಸಾಲ್ವ್ ಮಾಡೋಕ್ಕಾಗೋದೇ ಇಲ್ಲ. ಅಷ್ಟೆಲ್ಲ ಗೊತ್ತಿದ್ದು ಆ ಸೊಲ್ಯೂಷನ್ಗೋಸ್ಕರ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಎಲ್ಲೆಲ್ಲೋ ಯಾರ್ಯಾರ ಹತ್ರನೋ ಓಡಿ ಹೋಗಿ ಏನೋ ಮಾಡಿ ಅದು ಹೀಗೆ ಮಾಡಬೇಕಂದ್ರೆ ನೋಡ್ತೇವಲ್ಲ ಅನೇಕರು. ಈ ಒಂದು ಏನಂತಾರೆ ದೇವಸ್ಥಾನಕ್ಕೆ ಹೋಗ್ರಿ, ಇಲ್ಲಿ ಊರಲ್ಲಿ ಒಬ್ಬನು ಔಷಧ ಕೊಡ್ತಾನೆ, ಇದು ತಿಂದ್ರೆ ಆಗತ್ತೆ. ಮತ್ತು ಅದಕ್ಕೋಸ್ಕರ ನೋಡ್ತೇವೆ, ಇದು ತಿನ್ನೋದ್ರಲ್ಲಿ ಅನೇಕರಿಗೆ ಭಾಳ ಹುಚ್ಚು ಹಿಡಿಯುತ್ತೆ. ಇದು ತಿಂದರೆ ಇದರಲ್ಲಿ ಶಕ್ತಿ ಇದೆ, ಇದರಲ್ಲಿ ಅದಿದೆ. ಅದಕ್ಕೆ ನಾವು ಹೇಳೋದೇವಲ್ಲ ಮೊದಲನೇಲಿ ದೇವರು ಶುದ್ಧ ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಅಂತ ಹೇಳಿದ್ದಾನೆ. ನಮಗೆ ಕೆಲವು ವಿಷಯಗಳು ಇದು ಬೇಡ, ಬೇರೆಯವ್ರು ತಿಂದರೆ ಹಿಂಗಾಗುತ್ತೆ ಅಂತ ಹೇಳಿದ್ರೆ ಅವ್ರು ತಿನ್ನೋದು ಬೇಡ ಅಂತ ಹೇಳ್ಬೇಕು. ನಾವು ಪರವಾಗಿಲ್ಲ, ಅದು ತಿಂದೇ ಇದ್ರೂ ಪರವಾಗಿಲ್ಲ, ನಾವು ಚೆನ್ನಾಗಿರ್ತೇವೆ. ದಾನಿಯೇಲನ ಆತನ ಸ್ನೇಹಿತರು ಮಾಡಿರುತ್ತದೇನು, ಅರಸನು ಅವರಿಗೆ ಏನಂತಾರೆ ಆಹಾರ ಕೊಡುವಂಥವ್ರಿಗೆ ನೇಮಿಸ್ತಾನೆ, ಎಲ್ಲ ಯೌವನಸ್ಥರಿಗೆ ಒಳ್ಳೆಯ ಆಹಾರ ಕೊಡು, ಚೆನ್ನಾಗಿರ್ಬೇಕಂತ ಹೇಳಿ. ದಾನಿಯೇಲನ ಅವನ ಸ್ನೇಹಿತರು ಬೇಡ, ಅವೆಲ್ಲ ಬೇಡ ಅಂತ ಹೇಳ್ತಾರೆ. ನಮಗೆ ನಾವು ಹೇಳೋದು ಏನೋ ಸ್ವಲ್ಪನೇ ಕೊಡು ಸಾಕು, ನಾವು ಅದೇ ತಿಂದು ನೀನು ಟೆಸ್ಟ್ ಮಾಡಬೇಕಿದ್ರೆ ಸ್ವಲ್ಪ ದಿವಸ ಆದ್ಮೇಲೆ. ನಮ್ಮಲ್ಲಿ ವಿಶ್ವಾಸಿಗಳಂತ ಹೇಳ್ತೇವೆ, ಗಲಿಬಿಲಿ ಇರ್ತೇವೆ, ಕಳವಳದಲ್ಲಿದ್ದೇವೆ, ಏನಂತಾರೆ ಯಾವಾಗಲೂ ಚಿಂತೆಯಲ್ಲಿದ್ದೇವೆ, ತೃಪ್ತಿ ಇಲ್ಲ, ಅದರಲ್ಲಿ ಆಹಾರ ಹುಡುಕ್ತಿರ್ತೇವೆ. ಇದು ತಿಂದರೆ ಇದೆ, ಇದ್ರಲ್ಲಾಗಿದೆ. ಯಾರು ಹೇಳೋದು ಬೇರೆಯವ್ರು ಹೇಳಿದ್ರು, ಅನ್ಯರು. ಯಾರು ದೇವರು ನಂಬಿಲ್ಲ, ದೇವರ ವಾಕ್ಯದಲ್ಲಿ ನಂಬಿಕೆ ಇಲ್ಲ ಅಂಥವ್ರು ಏನೋ ಹೇಳ್ತಾರೆ, ಇದ್ರಲ್ಲೂ ಬಹಳ ಶಕ್ತಿ ಇದೆ, ಇದ್ರಲ್ಲೂ ಅದು ಇದೆ. ಯೇಸು ಕ್ರಿಸ್ತನು ಮತ್ತಾಯ ಸುವಾರ್ತೆ 4ನೇದಲ್ಲಿ ಉಪವಾಸದಿಂದ 40 ದಿವಸ 40 ಹಗಲು ರಾತ್ರಿ ಆತ ಊಟ ಮಾಡಲಿಲ್ಲ. ಅದಾದ್ಮೇಲೆ ಹಸಿವಾಯ್ತಂತೆ. ಹಸಿವಾದ ತಕ್ಷಣ ಸೈತಾನನು ಒಂದಾದ್ಮೇಲೆ ಈ ರೊಟ್ಟಿಯನ್ನು ಕಲ್ಲು ಮಾಡ್ಕೊಂಡು ತಿನ್ನು ಅಂತ ಹೇಳ್ದ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ದ, ಕಾಡಿನಲ್ಲಿ ನಾನು ಒಳ್ಳೆ ಬೇರು ನೋಡಿದ್ದೇನೆ, ಒಳ್ಳೆ ಎಲೆ ನೋಡಿದ್ದೇನೆ, ಒಳ್ಳೆ ಆಯುರ್ವೇದಿಕ್ ಮೆಡಿಸಿನ್ ನೋಡಿದ್ದೆ, ಅದು ತಿಂದರೆ ಭಾಳ ಚೆನ್ನಾಗುತ್ತೆ ಅಂತ ಹೇಳಿಲ್ಲ. ಹೇಳಿದರು, ಮನುಷ್ಯರು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂಥ ಪ್ರತಿ ಮಾತಿನಿಂದ ನಮ್ಮ ನಂಬಿಕೆ ಇದ್ರೆ ಎಷ್ಟು ಹೋಗುತ್ತೆ. ಅದು ನಮ್ಮಲ್ಲಿ ಅನೇಕರಿಗೆ ನಂಬಿಕೆ ಇಲ್ಲ. ನಂಬಿಕೆ ಇದೆ ಅಂತ ಹೇಳ್ತೇವೆ, ಆದರೆ ಯಾವುದ್ರಲ್ಲಿ ಇಡಬೇಕು ಅದರಲ್ಲಿ ನಂಬಿಕೆ ಇಡ್ತೇವೆ, ಅದರಲ್ಲಿ ಇಡಬೇಕು ಅದರಲ್ಲಿ ಇಡೋಲ್ಲ. ಯಾವುದ್ರಲ್ಲಿ ಅವಶ್ಯಕತೆ ಅದರೆಲ್ಲ ದೇವ್ರನ್ನ ಭಾಳ ನಂಬಿಕೆ ಇಟ್ಟಿರ್ತಾರೆ. ದೇವ್ರು ಯಾವುದ್ರಲ್ಲಿ ನಂಬಿಕೆ ಇಟ್ಟು ಜೀವನ ಮಾಡಂತ ಹೇಳ್ತಾನೆ, ಅದರಲ್ಲಿ ದೇವ್ರು ಏನು ಮಾಡ್ತಾನೆ, ನಾವು ಮಾಡಬೇಕಲ್ಲ. ದೇವ್ರಿಗೇನು ಶಕ್ತಿ ಇದೆ, ದೇವ್ರೇನು ಮಾಡ್ತಾನೆ, ಒಂದು ರೀತಿ ನಮ್ದು ಅದೇ ನಮಗೆ ಬುದ್ಧಿ ಕೊಟ್ಟಿದ್ರೆ ನಾವು ಮಾಡ್ಬೇಕಂತೇಳಿ ಒಳ್ಳೆಯದು. ಹಾಗೆ ಮಾಡೋಂಥವರಿಗೆ ಈ ಲೋಕದಲ್ಲಿ ಯಾವ ತೃಪ್ತಿ ಇಲ್ಲ. ಬರುವಂಥ ಲೋಕದಲ್ಲಿ ಕೂಡ ಒಂದು ವೇಳೆ ಅಂಥವ್ರು ನಿಜವಾಗ್ಲೂ ಪರಲೋಕಕ್ಕೆ ಹೋಗ್ತಾರೋ ಅಲ್ವೋ ನಾವು ಯೋಚನೆ ಮಾಡಬೇಕಾಗಿದೆ. ದೇವರು ಈ ಲೋಕದಲ್ಲೇ ನಮ್ಗೆ ಕಾಪಾಡ್ತಾನೇನಂತ ಭರವಸೆ ಇಲ್ಲದೇ ಇರೋಂಥವ್ರು ಅವ್ರ ಜೀವಿತ ಏನು ದೇವ್ರಿಗೆ ಒಪ್ಪಿಸ್ಕೊಟ್ಟಿರುತ್ತೆ, ಅವ್ರಿಗೆ ಪರಲೋಕಕ್ಕೆ ದೇವ್ರು ಕರ್ಕೊಂಡು ಹೋಗ್ತಾನೆ ಅಂತ ಎಲ್ಲ ಅವ್ರಿಗೆ ನಂಬಿಕೆ. ಸತ್ತ ಮೇಲೆ ಏನಾಗುತ್ತೆ, ನಂಬಿಕೆ ಭರವಸೆ ಇಲ್ಲದೆ ಇರೋಂಥವ್ರಿಗೆ, ನಿರೀಕ್ಷೆ ಇಲ್ಲದಂಥವ್ರಿಗೆ ಇನ್ನೇನು ಅವರು ದೇವರ ಮಕ್ಕಳು ವಿಶ್ವಾಸಿಗಳು ಆಗಿರ್ತೇವೆ ನಾವು. ಇದು ನಾವು ಪ್ರತಿಯೊಬ್ಬರು ಯೋಚಿಸುವಂಥ ವಿಷಯ. ಯಾಕಂದರೆ ನಾವು ಕೇವಲ ಒಬ್ಬರನ್ನು ಟೀಕೆ ಮಾಡುವಂಥದ್ದಲ್ಲ, ಆದರೆ ನಿಜವಾಗಲೂ ನಾವು ಅಂಥ ಪರಿಸ್ಥಿತಿ ಬಂದಾಗ ನಾವು ಅದರಲ್ಲಿ ಹಾದು ಹೋಗಬೇಕಾಗಿದೆ. ಅದನ್ನು ನಾವು ಏನಂತಾರೆ ಅನುಭವಿಸ್ಬೇಕಾಗಿದೆ. ಅದನ್ನು ನಾವು ಏನಂತಾರೆ
ಎದುರಿಸಬೇಕಾಗಿ ದೇವರು ಅದಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾನೆ. ದೇವರು ನಮಗೆ ಅಂತ ಒಂದು ಆದೇಶ, ಅದಕ್ಕೋಸ್ಕರ ಎಫೆಸದಲ್ಲಿ ನಾವು ನೋಡಿದ ಪ್ರಕಾರ ಹೇಳಿರುತ್ತದೆ ಏನಂದರೆ, ಅಶುದ್ಧವಾಗಲಿ ಇಲ್ಲವೇ ಲೋಭವಾಗಲಿ ವರ್ಷದರಿಗೆ ತಕ್ಕ ಹಾಗೆ ಅವುಗಳ ಹೆಸರನ್ನು ಒಂದು ಸಲವಾದರೂ ಎತ್ತಬಾರದು. 4ನೇ ಶತಕ ಬರುವಾಗ ಇಲ್ಲವೇ ಹೊಲಸುತನ. ಸೊ ಅಶುದ್ಧತ್ವ, ಹೊಲಸುತನ ಇರುವಂಥ ಮನುಷ್ಯನಲ್ಲಿ ಹೇಳ್ತಾರೆ, ಅಶುದ್ಧತ್ವ ಇರುವಂಥ ಮನುಷ್ಯನು ಹೊಲಸುತನ ಮಾಡ್ತಾನೆ. ಏನು ಹೊಲಸುತನ ಇಲ್ಲಿ ಹೇಳುವಾಗ ಯಾವುದೇ ಹೊರಗಿನ ಹೊಲಸುತನ ಹೇಳ್ತಲ್ಲ, ಮನೆ ಉಡುಪಿನ ಬಗ್ಗೆ, ದೇಹದ ಬಗ್ಗೆ ಅಥವಾ ಇನ್ಯಾವುದ್ರ ಬಗ್ಗೆ ಆತನ ಹೊಲಸುತನ ಹೇಳ್ತಲ್ಲ, ಮನಸ್ಸಿನ ಹೊಲಸುತನ. ದೇವರಿಗೆ ಅದು ಹೊಲಸುತನವಾಗಿ ಅಶುದ್ಧತ್ವವಾಗಿ ಕಾಣುತ್ತೆ. ನಾವು ಅದರ ಬಗ್ಗೆ ಯೋಚನೆ ಮಾಡಿದ್ದೇವೆ. ಬೇರೆ ಎಲ್ಲ ಶುದ್ಧರಾಗೋದಕ್ಕೆ ಬಹಳ ಎಲ್ಲ ಪ್ರಯತ್ನ ಪಡ್ತೇವೆ. ಆದರೆ ದೇವರಿಗೆ ನಾವು ಎಷ್ಟೇ ಸೌಂದರ್ಯವಂತರಾಗಿ ಅಥವಾ ಎಷ್ಟೇ ಮೇಕಪ್ ಮಾಡಿಕೊಂಡು, ಎಷ್ಟೇ ಒಳ್ಳೆ ಉಡುಪು ಹಾಕ್ಕೊಂಡು, ಏನೆಲ್ಲ ಪರ್ಫ್ಯೂಮ್ಗಳು ಹಾಕೊಂಡು ಬಂದರೂ ದೇವರಿಗೆ ಒಂದು ಒಳ್ಳೆ ಅದು ಹೊಲಿಸುತ್ತಾ ಕಾಣ್ತೀವಿ. ಏನು ಪ್ರಯೋಜನ ನಮ್ಮ ಜೀವನದಿಂದ? ಅದಕ್ಕೆ ನಾವು ಕಳೆದ ವಾರದಲ್ಲಿ ನಾವು ನೋಡಿದ್ದೇವೆ, ಸುಗಂಧ ವಾಸನೆಗಳಂತ ಕಾಣಿಕೆಯ ಕರ್ತನ ಒಪ್ಪಿಸ್ಕೊಟ್ಟು ನಾವು ಅದೇ ರೀತಿ ಜೀವಿಸ್ಬೇಕು. ದೇವರು ವಾಕ್ಯವನ್ನು ಆಶಿಸಲಿ.